ಪತ್ರಕರ್ತರಿಗೆ ಮೌಲ್ಯ ಸಾಮಾಜಿಕ ಜವಾಬ್ದಾರಿಗಳು ಅವಶ್ಯ. ಕೆ ಮಲ್ಲಿಕಾರ್ಜುನ, ಸಾಣಾಪುರ. ಕರ್ನಾಟಕ ಮಾಧ್ಯಮ ಪ್ರಶಸ್ತಿ ಲಭಿಸಿದ್ದಕ್ಕೆ ಸಾಣಾಪುರ ಗ್ರಾಮಸ್ಥರಿಂದ ನಾಗರಿಕ ಸನ್ಮಾನ. ಉದಯವಾಣಿ ಸಮಾಚಾರ. ಗಂಗಾವತಿ. ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಪತ್ರಕರ್ತರು ಕಾರ್ಯ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಉಪಕಾರಿಗಳಾಗಬೇಕೆಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ 2023ಕ್ಕೆ ಆಯ್ಕೆಯಾಗಿರುವ ಹಿರಿಯ ಪತ್ರಕರ್ತ ಕೆ ಮಲ್ಲಿಕಾರ್ಜುನ, ಸಾಣಾಪುರ ಹೇಳಿದರು. ಅವರು ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2023ರ ವಾರ್ಷಿಕ ಜೀವಮಾನ ಸಾಧನೆಯ ಪ್ರಶಸ್ತಿಗೆ ಆಯ್ಕೆಯಾದ ಸಂದರ್ಭದಲ್ಲಿ ಸಾಣಾಪುರ ಆನೆಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಂದ ನಾಗರಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. 1992ರಲ್ಲಿ ಪತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಸಂಪರ್ಕ ಸಾಧನಗಳ ಕೊರತೆಯ ಮಧ್ಯದಲ್ಲೂ ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗ, ಕೆಲವೊಮ್ಮೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಕನ್ನಡ ಮತ್ತು ತೆಲುಗು ಪತ್ರಿಕೆಗಳಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆಯುವಂತಹ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದನೆ ದೊರಕಿಸಲು ತೀವ್ರ ಯತ್ನ ನಡೆಸಲಾಗಿದೆ. ಪ್ರಸ್ತುತ ಪತ್ರಿಕೋದ್ಯಮಕ್ಕೆ ಬರುವವರಿಗೆ ಡಿಜಿಟಲ್ ಯುಗ ಪೂರಕವಾಗಿದ್ದು, ಬೆರಳ ತುದಿಯಲ್ಲಿ ಜಗತ್ತಿನ ಸಮಸ್ತ ಮಾಹಿತಿ ಪಡೆದು ಸುದ್ದಿ ಮಾಡಲು ಸಾಧ್ಯವಾಗಿದೆ. ರಾಜ್ಯ ಸರ್ಕಾರ 90 ದಶಕದಲ್ಲಿ ಹಂಪಿ ಉತ್ಸವಕ್ಕೆ ಆದ್ಯತೆ ನೀಡಿತು. ಆನೆಗುಂದಿ ಭಾಗವು ಹಂಪಿಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮುಖ್ಯ ವೇದಿಕೆಯಾಗಿತ್ತು. ಈ ಕುರಿತು ಪತ್ರಿಕೆಗಳಲ್ಲಿ ಆನೆಗುಂದಿ ಭಾಗದ ಸ್ಮಾರಕ ಐತಿಹಾಸಿಕ ಹಿನ್ನೆಲೆಯನ್ನು ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿ ಬಿಂಬಿಸಿದ್ದರ ಪರಿಣಾಮ ಆನೆಗುಂದಿಯಲ್ಲಿ ಹಂಪಿ ಉತ್ಸವದ ಒಂದು ವೇದಿಕೆ ಹಾಕಿ ಉತ್ಸವ ಆರಂಭಿಸಿ ಇದೀಗ ಆನೆಗುಂದಿ ಉತ್ಸವವನ್ನು ಪ್ರತ್ಯೇಕವಾಗಿ ಮಾಡಲಾಗುತ್ತಿದೆ. ಇಂತಹ ಅಪೂರ್ವ ಮತ್ತು ಅಮೂಲ್ಯ ವರದಿಗಳನ್ನು ಮಾಡುವ ಮೂಲಕ ಯುವ ಪತ್ರಕರ್ತರು ಜನಸ್ನೇಹಿಯಾಗಬೇಕು. ನಾನು ಎಂದಿಗೂ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿಲ್ಲ. ಆದರೂ ನನ್ನ ಪತ್ರಿಕೋದ್ಯಮದ ಕೆಲಸವನ್ನು ಗಮನಿಸಿ ಸರ್ಕಾರ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡುವ ಮೂಲಕ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದು, ಸಾಣಾಪುರ, ಆನೆಗುಂದಿ ಮತ್ತು ಗಂಗಾವತಿಯ ಜನರು ಶುಭ ಕೋರುವ ಮೂಲಕ ಪತ್ರಿಕೋದ್ಯಮದಲ್ಲಿ ಮತ್ತಷ್ಟು ಕೆಲಸ ಮಾಡುವ ಹುಮ್ಮಸ್ಸು ತುಂಬಿದ್ದಾರೆಂದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಪತ್ರಕರ್ತ ಕೆ ನಿಂಗಜ್ಜ ಮಾತನಾಡಿ, 2023ನೇ ಸಾಲಿನ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಕೆ ಮಲ್ಲಿಕಾರ್ಜುನ, ಸಾಣಾಪುರ ಕಳೆದ 37 ವರ್ಷಗಳಿಂದ ನನ್ನಂತಹ ಎಷ್ಟೋ ಪತ್ರಕರ್ತರಿಗೆ ಪತ್ರಿಕೋದ್ಯಮದಲ್ಲಿ ಮಾರ್ಗದರ್ಶಕರಾಗಿ ಅಭಿವೃದ್ಧಿ, ಪರಿಸರ ಮತ್ತು ಐತಿಹಾಸಿಕ ವಿಷಯಗಳ ವರದಿ ಪ್ರಕಟವಾಗಲು ಕಾರಣವಾಗಿದ್ದು, ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನರಸಿಂಹಲು, ಪತ್ರಕರ್ತರಾದ ದಶರಥ, ಮಲ್ಲಿಕಾರ್ಜುನ ಗೋಟೂರು, ಆನೆಗುಂದಿ ವಿಎಸ್ಎಸ್ನ ಅಧ್ಯಕ್ಷ ಕೆ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೈ ರಮೇಶ್, ಬಿಆರ್ಸಿ ಮೆಹಬೂಬ್ ಸಾಬ್, ಗ್ರಾಮದ ಮುಖಂಡರಾದ ವೆಂಕಟನಾರಾಯಣ, ಸಂಬಾ ಶಿವರಾವ್, ನಾನಿ ಬಾಬು, ರತ್ನಕುಮಾರ್, ಕೆ ತಿರುಕಪ್ಪ, ಪ್ರಭಾಕರ್, ಎಂ ವೆಂಕಟೇಶ್, ಮಲ್ಲಿಕಾರ್ಜುನ, ರಾಮಾಂಜನಿ, ಕತ್ತಿ ಸೀನು, ಶಾಂತು, ರಾಘವೇಂದ್ರ, ಮೌಲಿ, ನಾಗಮುನಿ ರೆಡ್ಡಿ, ಸುಬ್ಬಯ್ಯ, ಬಾಬು, ಶಬ್ಬೀರ್, ಈರಣ್ಣ, ಚಂದ್ರಶೇಖರ್ ರೆಡ್ಡಿ, ಗೋಪಿ, ಸಾಯಿ, ಕೆ ಕೃಷ್ಣ, ಕೆ ವೆಂಕಟೇಶ್, ಕೆ ಹುಲಗಪ್ಪ, ಎಚ್ ರಾಜು, ಶರೀಫ್, ಮಧು ಸೇರಿ ಅನೇಕರು ಉಪಸ್ಥಿತರಿದ್ದರು. ಅವ್ರೇನೋ ಅದೃಷ್ಟಕ್ಕೆ ಗಂಗಾವತಿ ಹೋಗಿ ಎಷ್ಟೆಷ್ಟೋ ಒಂದು ಲೋಕಲ್ ಚಾನಲಲ್ಲಿ ಸೇರಿ ಅವರು ಪ್ರಶಸ್ತಿ ತಗೊಂಡು ನೆಕ್ಸ್ಟ್ ಉದಯವಾಣಿ ರಿಪೋರ್ಟರ್ ಆಗಿ ಮತ್ತು ಅವರು ಒಂದು ಕರ್ನಾಟಕದ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರದಲ್ಲಿ ಅವರು ಒಬ್ಬ ನಾಮಿನೇಟ್ ಸದಸ್ಯರಾಗಿದ್ದಾರೆ ಮತ್ತು ಅವರು ಒಂದು ಒಳ್ಳೆಯ
ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಂತ ಕೂಡ ಅವ್ರಿಗೆ ಮನಸ್ಸಿನಲ್ಲಿದೆ. ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಮೂಲಕ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀ ಮಲ್ಲಿಕಾರ್ಜುನ್ ಸರ್ ಅವ್ರ ಬಗ್ಗೆ ಹೇಳಬೇಕಂತಂದರೆ, ನಾನು 2010ರಲ್ಲಿ ಇಲ್ಲಿ ಬಂದಾಗ ಮೊಟ್ಟ ಮೊದಲಿಗೆ ಇದೆ ಹಳೆ ಶಾಲೆಯಲ್ಲಿ ಮಲ್ಲಿಕಾರ್ಜುನ್ ಸರ್ ಅವರ ನೇತೃತ್ವ ಮತ್ತು ಅವಾಗಿರುವಂತಹ SDMC ಅಧ್ಯಕ್ಷರಾಗಿರುವಂತಹ ವಸಂತರಾವ್ ಸರ್ ಅವರ ನೇತೃತ್ವದಲ್ಲಿ ಏನಾಯ್ತು ಅಂತಂದರೆ ಒಂದು ಕ್ರೀಡಾಕೂಟ ನಡಿಬೇಕಾಗಿತ್ತು ಇಲ್ಲಿ. ಅಂದರೆ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಸ್ಬೇಕಂತಂದ್ರೆ ಅಷ್ಟು ಈಸಿಯಾಗಿರುವಂಥ ವಿಚಾರ ಅಲ್ಲ. ಆ ಒಂದು ಸಂದರ್ಭದಲ್ಲಿ ಇಲ್ಲಿದ್ದಾರೆ ನಮ್ಮ ಹಿರಿಯರು ಕೂಡ, ಅವರೆಲ್ಲರೂ ಸೇರಿಕೊಂಡ್ಬಿಟ್ಟು ಒಂದು ಮಾದರಿ ಕ್ರೀಡಾಕೂಟವನ್ನು ನಡೆಸಿಕೊಟ್ರು. ಇಡೀ ಎಲ್ಲ ಗ್ರಾಮದವ್ರು ಕೂಟ್ಕೊಂಡ್ಬಿಟ್ಟು ನಡೆಸಿಕೊಟ್ಟಿದ್ರು ನೋಡಿದರೆ ಅದು ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಪಡುವಂದಾಗಿತ್ತು ನಮಗೆಲ್ಲರಿಗೂ ಕೂಡ. ಯಾಕಂತಂದರೆ ನಾವು ಅದರ ಒಂದು ಪುರಸ್ಕಾರವನ್ನು ಅಲ್ಲಿ ತಾಲೂಕು ಮಟ್ಟದಲ್ಲಿ ಕೇಳಿದ್ವಿ. ಅದರ ಚಪ್ಪಾಳೆ, ಇಲ್ಲಿ ಆಗಿರುವಂಥ ಚಪ್ಪಾಳೆ ಎಲ್ಲಿ ಗಂಭೀರವಾಗಿ ಕೇಳಿಸ್ತಂದರೆ ಅದು ತಾಲೂಕು ಮಟ್ಟದಲ್ಲಿ ಕೇಳಿಸ್ಕೊಂಡಿತ್ತು. ಆಮೇಲೆ ಯಾವುದೇ ಒಂದು ವಿಚಾರ, ಯಾಕಂತಂದರೆ ಏನಾದರೂ ನಮ್ಮ ಕಷ್ಟ ಬಂದಾಗ ನಾನೇನು ಮಾಡ್ತಾಯಿದ್ದೆ, ನೇರವಾಗಿ ಸರ್ ಹತ್ರ ಹೋಗ್ತಾ ಇದ್ದೆ. ಸರ್ ಹಿಂಗೆ ಸಮಸ್ಯೆ ಆಗ್ತಾ ಇದೆ, ಮಕ್ಕಳಿಗೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ, ಏನು ಚಿಂತೆ ಮಾಡಿಬಿಡ್ರಿ, ನಾವೆಲ್ಲ ಇರ್ತೀವಿ, ನಾವೆಲ್ಲರೂ ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳ್ತಿದ್ರು. ಹಾಗಾಗಿ ಬಹಳಷ್ಟು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ CALC ಸೆಂಟ್ರ್ ಬರ್ಬೇಕಂತಂದರೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಕಸ್ಮಾತಾಗಿ ಒಬ್ಬರು ನಮ್ಮ ಹೆಡ್ ಮಾಸ್ಟರ್ ತೀರ್ಕೊಂಡಾಗ ನಿಂಗಜ್ಜ ಸರ್ ಮತ್ತು ಮಲ್ಲಿಕಾರ್ಜುನ್ ಸರ್ ಅವರು ನೇರವಾಗಿ ಶಾಲೆಗೆ ಬಂದಿದ್ರು. ಅವತ್ತು ಯಾರೂ ಇಲ್ಲ ಶಾಲೆಯಲ್ಲಿ, ನಾನು ಇನ್ನೊಬ್ರು ನಮ್ಮ ಕೊಟ್ರೆ ಸರ್ ಅಂತ ಹೇಳಿಬ್ರೆ. ಅವಾಗ ನನಗೆ ಬೆನ್ನು ತಟ್ಟಿ ನೀನು ಮಾಡ್ಕೊಂಡು ಹೋಗಂತ ಹೇಳಿ ಹುರಿದುಂಬಿಸಿದವರು ಇವರಿಬ್ಬರು. ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಮಾಹಿತಿಯನ್ನು ತಿಳ್ಕೊಂಡು ಧಾವಿಸಿ ಬಂದೆ. ಯಾಕಂತಂದರೆ ಅವರ ಒಂದು ಎಲ್ಲ ಒಳ್ಳೆಯದ ಮಾಡಿರೋಂಥ ಒಂದು ಕಾರ್ಯಗಳನ್ನು ನಾನು ನೋಡಿದ್ದೆ. ಹಾಗಾಗಿ ಒಳ್ಳೆ ಮನಸ್ಸುಗಳಿಗೆ ಒಳ್ಳೆ ಪುರಸ್ಕಾರ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈಗ ಈ ಒಂದು ಸಂದರ್ಭದಲ್ಲಿ ನಾನು ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ನಿಂಗಜ್ಜ ಸರ್ ಇರ್ಬೋದು, ಹೌದಾ, ಯಾವುದೇ ಒಂದು ಕೆಲಸ ಇರಲಿ, ಗ್ರಾಮದ ಯಾವುದೇ ಒಂದು ಕೆಲಸ ಅಂದರೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಕೆಲಸ ಇದ್ದರೆ ಅದನ್ನು ಮೊಟ್ಟ ಮೊದಲಿಗೆ ನಿಂತು ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ನೇರವಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ಮಾಡ್ತಾ ಇದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರ, ಸಣ್ಣಪುರ ಗ್ರಾಮ ಪಂಚಾಯತಿ ಆಗ್ಬೇಕಂತಂದರೆ ಕಾರಣೀಕರ್ತರು ಯಾರ ಅಂತೇಳಿ ನಿಮ್ಗೆಲ್ಲರಿಗೂ ಕೂಡ ಇದು ಗೊತ್ತಿರುವಂಥ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಸ್ವಲ್ಪ ತೊಂದರೆ ಅನಿಸ್ತಾ ಇರ್ಬೋದು, ಇವತ್ತು ನಮಗೆ ಸ್ವಲ್ಪ ಅನುದಾನದ ಬಗ್ಗೆ ಸ್ವಲ್ಪ ತೊಂದರೆ ಅನಿಸ್ತಾ ಇರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಮುಂದಾಲೋಚನೆಯನ್ನು ನಾವು ನೋಡಿದ್ರೆ, ಯಾಕಂತಂದರೆ ನಮ್ಮ ಗ್ರಾಮ ಏನಿದೆಯಲ್ಲ ಇದು ಪ್ರವಾಸೋದ್ಯಮ ಇಲಾಖೆಗೆ ಬಹಳಷ್ಟು ಪ್ರೇರಣೆಯನ್ನು ಕೊಡುವಂಥ ಒಂದು ಇಲಾಖೆ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹಕಾರ ಪಟ್ಟು ತಾವೆಲ್ಲರ ಪರಿಶ್ರಮದಿಂದ, ಹೌದಾ, ಈ ಒಂದು ಕೆರೆಯನ್ನು ನಾವು ಯಾವುದೇ ಥರ ಮಾಡಿ ಅದರ ಅನುದಾನವನ್ನು ನಮ್ಮ ಪಂಚಾಯತಿ ಸೇರೋ ಹಾಗೆ ಮಾಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸೇರಿಕೊಂಡು ಮಲ್ಲಿಕಾರ್ಜುನ್ ಸರ್ ಮತ್ತು ನರಸಿಂಹಲು ಸರ್ ಮತ್ತು ಇಲ್ಲಿರುವಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಶೋಕಣ್ಣ ಎಲ್ಲರೂ ಸೇರಿಕೊಂಡು ನೀವು ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಮುಂದೊಂದು ದಿನ ಇದೊಂದು ಮಾದರಿ ಪಂಚಾಯತಿ ಆಗಲಿಕ್ಕೆ ಸಹಕಾರಿ ಆಗ್ತದೆ. ಅವರಿಗೆ ಒಂದೇ ಪತ್ರಿಕೆಯಲ್ಲಿ ಅವ್ರ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಅವ್ರು ಯಾವುದೇ ಪ್ರಶಸ್ತಿ ಯಾವುದನ್ನು ಇಷ್ಟಪಡಲ್ಲ. ಅವರು ಯಾವುದನ್ನು ಇಷ್ಟಪಡದೆ ತಮ್ಮ ಕಾರ್ಯ ತಾವು ಮಾಡ್ಕೊತ ಬಂದರು. ಎಷ್ಟು ಸರಳ ಜೀವಿ ಅಂದ್ರೆ ಅವರು ಪ್ರತಿಯೊಬ್ಬರಲ್ಲಿ ಯಾವುದೇ ಸಹಾಯ ಕೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ. ಅವರು ನಿಜವಲ್ಲ, ಅವ್ರಿಗೆ ಯಾವಾಗೋ ಬರ್ಬೇಕಾಯ್ತೀವಿ ಒಂದು ಪ್ರಶಸ್ತಿ ಯಾವಾಗೋ ಬರ್ಬೇಕಾಗಿತ್ತು ಅವ್ರಿಗೆ. ಈಗಲೂ ಆಸೆ ಪಟ್ಟಿಲ್ಲ ಅವರು. ಅದಕ್ಕಿರ್ತಕ್ಕಂಥ ರೂವಾರಿಗಳೇ ಬೇರೆ, ಅವ್ರ ಪಕ್ಕದಲ್ಲಿ ಕುಂತಾರ. ಅವರು ಎಲ್ಲರ ಪರವಾಗಿ ಏನಪ್ಪ ಅಂದರೆ ನಾನು ಲಿಂಗಜ್ಜ ಅವರಿಗೆ ಈ ಪ್ರಶಸ್ತಿ ಬರ್ಲಿಕ್ಕೆ ಕಾರಣದಂತ ಲಿಂಗಜ್ಜ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಲಿಂಗಜ್ಜ ಅವರು ಸತ್ಯಪ್ಪ ಅಂದರೆ ರಾಜ್ಯ ಅಕಾಡೆಮಿ ಪ್ರಶಸ್ತಿ ಅಂದರೆ ರಾಜ್ಯ ಅಕಾಡೆಮಿ ಸದಸ್ಯರಾದಂಥ ಲಿಂಗಜ್ಜ ಅವರು ಸತ್ಯಪ್ಪ ಅಂದರೆ ಅವರು ಸಹಿತಪ್ಪ ಅಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದರು ಪತ್ರಿಕೆಯಲ್ಲಿ. ಹಂಗಾಗಿ ಅವ್ರಿಗೆ ಕೂಡ ಸ್ವಲ್ಪ ಭಾಳ ಅವರಿಗೆ ವೇಗವಾಗಿ ಏನಪ್ಪ ಅಂದ್ರೆ ಪತ್ರಿಕೆಯಲ್ಲಿ ಒಂದು ವೃತ್ತಿ ಮಾಧ್ಯಮ ಪತ್ರಿಕೆಯಲ್ಲಿ ಅಂದ್ರೆ ಕೆಲಸ ಮಾಡಿದ್ರಿಂದ ಅವ್ರಿಗೆ ಸಹಿತ ರಾಜ್ಯ ಸರ್ಕಾರ ಅಂದ್ರೆ ಅವ್ರಿಗೆ ಗುರುತಿಸಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯ ಸದಸ್ಯರನ್ನಾಗಿ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು ಸರ್ಕಾರ, ಕರ್ನಾಟಕ ಸರ್ಕಾರ. ಇವರಿಬ್ಬರೇ ಅಂದ್ರೆ ಭಾಳ ಜೊತೆಗಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ, ಆನೆಗೊಂದಿ ಆಗಿರ್ಬೋದು, ಸಣ್ಣಪುರ ಪಂಚಾಯತ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಹಳೆ ಮಂಡಲಕ್ಕೆ ಏನಪ್ಪ ಅಂದ್ರೆ ಇವರಿಬ್ಬರು ಜೋಡೆತ್ತಿದ್ದಂಗೆ. ಅವರು ಯಾರೇ ಕಷ್ಟ ಅಂತ ಹೋದ್ರೆ ಯಾವುದನ್ನು ಹಿಂಜರಿದಂಗೆ ಏನಪ್ಪ ಅಂದ್ರೆ ಅವರು ನಾ ಎಲ್ಲ ಸಮಸ್ಯೆಗಳನ್ನು ಆಲಿಸಿ ತಮ್ಮ ಕೈಲಾದಷ್ಟು ಸಹಾಯವನ್ನು ಆಫೀಸ್ನಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇನ್ಯಾವುದೇ ಇಲಾಖೆಯಾಗಿರ್ಬೋದು, ಇವ್ರಿಂದ ಸಾಕಷ್ಟು ಜನರಿಗೆ ಸಹಾಯ ಸಿಕ್ಕೈತೆ. ಇದು ಯಾವಾಗ ಆಗ್ಬೇಕಾಯ್ತು. ದೇವ್ರು ಏನಪ್ಪ ಅಂದ್ರೆ ಈಗಲಾದ್ರೂ ಒಂದು ಒಳ್ಳೆ ಒಂದು ಅವಕಾಶ ಕೊಟ್ಟ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇರುವಂಥ ಲಿಂಗಜ್ಜಣ್ಣ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಅವರಿಗೆ ಬರ್ತಾ ಇರಬೇಕು. ನಾನು ಒಂದು ಹೇಳ್ತೀನಿ ನನ್ನ ಅಭಿಪ್ರಾಯ. ನಾವು ಇಲ್ಲಿ ಸಣ್ಣಪುರ ಇಲ್ಲಂಥ ಆಂಜನೇಯ ಸ್ವಾಮಿಗೆ ನಾವೆಲ್ಲರೂ
ಭಕ್ತರು ನಾವು, ವೆಂಕಟರಮಣ, ಮಲ್ಲಿಕಾರ್ಜುನ, ನಮ್ಮ ನರಸಿಂಹರವರೆಲ್ಲ. ಆವಾಗ ನಮ್ಮ ದಣಿಗೆ ಬರೀ 34 ರೂಪಾಯಿ 54 ರೂಪಾಯಿ ಚೆಕ್ ಬಂತು ಒಂದು ಸಲ ಪತ್ರಿಕೆಯಲ್ಲಿ ಬಂದಂಥ ಟೈಮ್ನಲ್ಲಿ. ಆ ದುಡ್ಡಿನಿಂದಲೇ ನಾವು ಅವತ್ತು ಪೂಜೆ ಮಾಡಿಸಿದ್ವಿ. ಅವ್ರ ಮನೆಗೆ ಕೂಡ ತೊಗೊಂಡೋಗಿದ್ದಲ್ಲ. ಅದು ನಿಜವಾಗ್ಲೂ ಅದು ನೆನಪಿನ ಭಾಳಷ್ಟು ನನಗೆ ಅನಿಸ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ನಾವು ನಮ್ಮಪ್ಪ ಆಗಲಿ, ಮನುಷ್ಯರಾಗಲಿ ಎಲ್ಲರೂ ನಂಬುತ್ತೀವಿ ನಾವು. ಯಾರನ್ನು ನಾವು ಎಂಥದ್ದು ಕಷ್ಟ ಬರಲಿ, ನಮ್ಮ ದಣಿ ಏನಂದರೆ ಎಲ್ಲರಿಗೂ ಯಾರಂದ ಬರಲಿ, ಅವ್ರು ಮುಂದೆ ಬಂದು ಕಷ್ಟ ನನಗೆ ಐತಿ ಅಂದ್ಕೊಳ್ಳಿ, ಹೋಗನಡ್ಲೇ ಬಂದು ಅಂತಾರೆ. ಹಿಂದೆ ಮುಂದೆ ನೋಡೋಲ್ಲ, ಆಲೋಚನೆ ಮಾಡೋಕೆ ಹೋಗಲ್ಲ. ಹೋಗ ನಡಿ, ಯಾವ್ದಾನ ಆಗಲಿ, ಅದು ಪೊಲೀಸ್ ಸ್ಟೇಷನ್ ಆಗಲಿ, ಆಫೀಸ್ಗಳಾಗಲಿ, ಯಾವುದೇ ಆಗಲಿ, ಅದೊಂಥರ ಮನೋಭಾವನೆ ಬಂದಂಥ ಇದು ಸಂಗತಿ. ಆಮೇಲೆ ಗಂಗಾವತಿಯಲ್ಲಿ ಯಾವುದೇ ಕೆಲಸ ಇದ್ದರೆ ನಮ್ಮ ಲಿಂಗಾಯತ್ ಅವ್ರು ಸಾರು ಇಲ್ಲಿಂದ ಫೋನ್ ಮಾಡಿ ಹೇಳಿದ್ರೆ ಅವ್ರ ಪಾಪ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾಗ ಕೂಡ ಕೆಲವು ಜನಕ್ಕೆ ದುಡ್ಡು ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಬರೀ ಫೋನಲ್ಲಿ ಹೇಳಿದ್ರೆ ಸಾಕು ಅವರು. ನಮ್ಮ ಮಲ್ಲಿಕಾರ್ಜುನ ನಾವು ಯಾರನ್ನ ಹಿಂಗೆ ದುಡ್ಡು ಬೇಕಾಯ್ತು, ಅಲ್ಲಿ ಆಸ್ಪತ್ರೆಗೆ ಏನಾರು ಅಡ್ಮಿಟ್ ಆಗ್ಯಾರ, ಅವ್ರಿಗೆ ದುಡ್ಡು ಕೊಡಬೇಕು, ಆಮೇಲೆ ಅಂತಂದ್ರೆ ಆಯಿತು ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತಂದೇಳಿ ಈ ಥರ ಎಲ್ಲ ಒಂದು ಮಾಡ್ತಾಯಿದ್ರು. ಪೊಲೀಸ್ ಸ್ಟೇಷನ್ಗಳಾಗಲಿ ಅಲ್ಲ ಆಮೇಲೆ ಕೊಡ್ತಾರ. ಆ ಟೈಮ್ನಲ್ಲಿ ಸಹಾಯ ಮಾಡೋರು ಭಾಳ ಮುಖ್ಯ ಅಲ್ಲ. ಈ ಥರ ಮಾಡುವ ಒಂದು ಇವರಿಗೆ ಬಂದಿದಂಥ ಒಂದು ಪ್ರಶಸ್ತಿ ನಿಜವಾಗ್ಲೂ ಭಾಳ ಖುಷಿ ಅನಿಸ್ತಾ ಇದೆ. ನಮ್ಮೂರಿನಲ್ಲಿ ಎಲ್ಲ ಹಿರಿಯರು ಕೂಡ ಭಾಳ ಒಮ್ಮತದಿಂದ ಕೆಲಸ ಮಾಡ್ತೀವಲ್ಲ. ಯಾರೇ ಆಗಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಇನ್ನೂ ಊರಿನ ಹಿರಿಯರಾಗಲಿ, ಮೇಳು ಕೀಳು ಎಲ್ಲ ಅರ್ಧಗೆ ನಾವೆಲ್ಲರೂ ಒಂದೇ ಒಗ್ಗಟ್ಟಿನಲ್ಲೇ ಹೋಗ್ತೀವಿ. ಆಮೇಲೆ ಯಾವುದಕ್ಕೂ ಹಿಂದೆ ಇರಲ್ಲ. ಅದು ಎಂಥ ಕಷ್ಟ ಇರಲಿ, ರಾತ್ರಿ 12 ಗಂಟೆ ಆಗಲಿ ಹೋಗ್ತೀವಿ ನಾವು. ಆ ಥರ ಒಂದು ಮನೋಭಾವನೆ ಬೆಳ್ಕೊಂತ ಬಂದಿದೆ ನಮಗೆ. ವೇದಿಕೆ ಮೇಲೆ ಆಸನ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಗರ್ವಕಾರಣ. ಈ ಒಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೀವಮಾನದ ಪ್ರಶಸ್ತಿ ಅಂತಂದೇಳಿ ನಮ್ಮ ಮಲ್ಲಿಕಾರ್ಜುನ ಸರ್ ಅವರಿಗೆ ಸಿಕ್ಕಿದ್ದು ಸಾಮಾನ್ಯವಾದಂಥದ್ದಲ್ಲ. ಇದಕ್ಕೆ ಪರಿಶ್ರಮ, ತ್ಯಾಗ, ಡೆಡಿಕೇಶನು, ಈ ಥರ ಬಹಳಷ್ಟು ಶ್ರಮ ಕಷ್ಟಪಟ್ಟಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಅವ್ರ ಕಷ್ಟವನ್ನು ನೋಡಿದರೆ ನಾವು ಇವತ್ತಿಗೂ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ. ನಾವು ಅವ್ರನ್ನು ಸಣ್ಣವರಿದ್ದಾಗಿಂದ ಇವತ್ತಿನವರೆಗೆ ನಾನು ನೋಡ್ತಾ ಇದ್ದೀನಿ. ಕಷ್ಟ ಅನ್ನೋದು ಅವ್ರಿಗೆ ಮನೆತನದಿಂದ ಬಂದಿರೋದು. ನಾವು ಅಗ್ರಿಕಲ್ಚರ್ ಮಾಡ್ತಿರುವಾಗ ಅವರು ಕಷ್ಟಪಟ್ಟಿದ್ದಾಗಿರ್ಬೋದು, ಅಥವಾ ಪತ್ರಿಕೋದ್ಯಮಿಗೆ ಅವ್ರು ಸೇರಿಕೊಂಡಾಗ ಇಲ್ಲಿಂದ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೂ ನಾನು ಹೇಳ್ತೀನಿ, ಇಲ್ಲಿಂದ ಗಂಗಾವತಿವರೆಗೆ ಸೈಕಲ್ ತುಳ್ಕೊಂಡು ಹೋಗ್ತಿದ್ರು, ಸೈಕಲ್ ತುಳ್ಕೊಂಡು ಬರ್ತಾ ಇದ್ರು. ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಆವತ್ತಿನ ದಿನದ ಮಂತಲ್ಲಿ. ಆ ಒಂದು ಫಲಿತಕ್ಕೆ ಇವತ್ತು ಇದು ಸಿಕ್ಕಿದೆ. ಇದಕ್ಕೊಂದು ಸಣ್ಣ ಉದಾಹರಣೆ ನಾನು ಹೇಳ್ತೀನಿ. ಒಬ್ಬರು ಮೂರ್ತಿ ಮಾಡ್ಬೇಕಂತಂದೇಳಿ ನಾವು ಕಲ್ಲನ್ನು ತಂದಿದ್ರಂತೆ. ಮೂರ್ತಿ ಕೆತ್ತಬೇಕಾದ್ರೆ ಶಿಲ್ಪಿ ಕಡಿತಾ ಇರ್ತಾನೆ, ಹುಲಿ ಮತ್ತೆ ಸುತ್ತಿಗೆ ತಗೊಂಡು ಹೊಡಿತಾ ಇರ್ತಾನೆ. ಆ ಟೈಮಲ್ಲಿ ಆ ಕಲ್ಲು ಸ್ವಲ್ಪ ತಡ್ಕೊಂಡು ಸ್ವಲ್ಪ ಆದ್ಮೇಲೆ ಮುರಿದೋಗುತ್ತಂತೆ. ಅದನ್ನು ಬಾಗಿಲಿಗೆ ಹಾಕ್ಬಿಡ್ತಾನಂತೆ. ಇನ್ನೊಂದು ಕಲ್ಲನ್ನು ತಗೊಂತಾನೆ, ಅದನ್ನು ಮೂರ್ತಿ ಮಾಡಲಿಕ್ಕೆ ಕಡಿತಾನೆ ಹುಲಿ ತಗೊಂಡು ಅದು ಸ್ವಲ್ಪ ಹೊತ್ತು ಭರಿಸ್ತತೆ ಕಷ್ಟವನ್ನು ಸ್ವಲ್ಪ ಹೊತ್ತು ಆದ್ಕೊಳ್ಳೋ ಮುರಿತದೆ. ಅದನ್ನು ಅಲ್ಲೇ ನಿಂದಿರಿಸ್ಬಿಡ್ತಾನೆ. ಲಾಸ್ಟ್ಗೆ ಒಂದು ಕಲ್ಲು ಇರುತ್ತಂತೆ, ಅದನ್ನು ತಗೊಂಡು ಮೂರ್ತಿ ಮಾಡ್ಲಿಕ್ಕೆ ತಯಾರು ಮಾಡ್ತಾನೆ. ಅದು ತನ್ನ ಕಷ್ಟನೆಲ್ಲ ಭರಿಸ್ಕೊಂಡು ಆದ್ಮೇಲೆ ಒಂದು ಸುಂದರವಾದ ಮೂರ್ತಿ ತಯಾರಾಗುತ್ತಂತೆ. ಆ ಸುಂದರವಾದ ಮೂರ್ತಿಗೆ ಇವತ್ತು ನಮ್ಮ ಇಬ್ಬರು ಸುಂದರವಾದ ಮೂರ್ತಿಗಳು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಈ ಭಾಗಕ್ಕೆ ಸೇವೆ ಮಾಡ್ಲಿಕ್ಕೆ ಅಂತಂದೇಳಿ ಹುಟ್ಟಿದವರು ಅಂತಂದು ಹೇಳ್ಬೇಕು ನಾವು. ಅವರು ನಮ್ಮ ಸಲುವಾಗಿ ಅವರ ಸಮಯವನ್ನೆಲ್ಲ, ಸಮಸ್ಯೆ ಎಷ್ಟೇ ಇರಲಿ, ಬೇರೆ ಕಡೆ ಸುತ್ತಾಡಿ ಗಂಟಾಗಿರುತ್ತದು. ಇವ್ರ ಕಡೆ ಬಂದ ಕೂಡಲೇ ಅದು ಸಲೀಸಾಗಿ ಬಿಚ್ಚಿಕೊಂಡು ಹೂವಿನಲ್ಲಿ ಇರುವ ಜೇನನ್ನು ಹೆಂಗೆ ದುಂಬಿ ತಗೊಂಡ್ತೋ ಆ ಥರ ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ತಾರೆ ಇವರಿಬ್ಬರು ಕೂಡ. ಆ ಥರ ಪ್ರತಿಭೆ ಇವರಲ್ಲಿದೆ. ಸೊ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ಒಂದು ಮಾತಿದೆ, ಪೆನ್ ಈಸ್ ಮೈಟರ್ ದೆನ್ ದಿ ಸ್ವಾರ್ಡ್ ಅಂತ. ಆ ಒಂದು ಪೆನ್ನಿಲಿಂದ ಆ ಸ್ವಾರ್ಡ್ ಅಂತ ಒಂದು ಪದಗಳಿಂದ ನಮ್ಮ ಸುತ್ತಮುತ್ತ ಇರೋಂಥ ಒಂದು ಕಷ್ಟ, ಸುಖ, ನೋವು, ಕುಂದು ಕೊರತೆ ಈ ಜಗತ್ತಿಗೆ ತೋರಿಸಿ ಎಷ್ಟೋ ಕೆಲಸಗಳನ್ನ ಮಾಡಿ ಇಲ್ಲಿ ಪಂಚಾಯತಿ ಆಗಕ್ಕೆ ಕಾರಣಭೂತರು ಇವರೇ. ಇನ್ನು ಭಾಳಷ್ಟು ಕೆಲಸಗಳು ಇವರು ಒಂದು ಸ್ವಾರ್ಡ್ ಅಂತ ಪೆನ್ಲಿಂದ ಆಗಬೇಕಂತ ನಾನು ಬಯಸುತ್ತಾ ನನ್ನ 2 ಮಾತನ್ನು ಇರ್ಬೇಕಂತ ನನ್ನ ಅನಿಸಿಕೆ. ಸೊ ಇದು ಅವರಿಗೆಲ್ಲ ಬಂದಿರೋದು, ನಮ್ಮ 2 ಗ್ರಾಮ ಪಂಚಾಯತ್ರಿಗೆ ಬಂದಂಗೆ ನನ್ನ ಅನಿಸಿಕೆ. ನನಗೆ ಭಾಳ ಸಂತೋಷ ಆಗ್ತದೆ. ಸೊ ನಾನೊಂದು ವಿಷಯ ನಿಮ್ಮ ಮೇಲೆ ಎಲ್ಲರಿಗೆ ಇವತ್ತು ಇಲ್ಲಿ ನನಗೆ ಮೈಕ್ ಹಿಡ್ಕೊಂಡು ಅಣ್ಣನಿಗೆ ಮಾತಾಡೋಕ್ಕೆ ಬರಲ್ಲ, ಆದರೂ ತಿಳಿಸ್ಬೇಕು. ಯಾಕಂದರೆ ಒಳ್ಳೆ ಕೆಲಸ ಆದಾಗ ನಾವು 10 ಮಂದಿ ತಿಳಿಸಿದ್ರೆ ಮಾತ್ರ ಯಾರು ಮಾಡ್ಯಾರ ಯಾರಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇವತ್ತು ನಾವು ಸುಮಾರು ಒಂದು 5,000 ಜನ ಮತ್ತು ಒಂದು 1,500 ಕುಟುಂಬ ಈ ಭಾಗದಲ್ಲಿ ಬದುಕ್ತಿದ್ವು ಅಂದರೆ ಈ ಟೂರಿಸಮ್
ಈ ನಮ್ಮ ಭಾಗದಲ್ಲಿ ನೋಡೋ ಜಾಗಗಳು ಇಂದ ಅಥವಾ ಲೇಕ್ ಆಗಲಿ, ವಾಟರ್ಫಾಲ್ ಆಗಲಿ, ಅಂಜನಾದ ಬೆಟ್ಟ ಆಗಲಿ, ಹಂಪಿ ಆಗಲಿ, ಸುತ್ತಮುತ್ತೆಲ್ಲ ನೋಡೋ ಚೆನ್ನಾಗಿ ಪ್ಲೇಸ್ ಇರೋದಕ್ಕೆ ಜಾಸ್ತಿ ಟೂರಿಸ್ಟ್ ಇಲ್ಲಿ ಬರ್ತಾರೆ. ಸೊ ಇದನ್ನು ಹಂಪಿ ಪ್ರಾಧಿಕಾರನ ಒಂದು ಯುನೆಸ್ಕೋ ಡಿಪಾರ್ಟ್ಮೆಂಟು ಒಂದು ಕಡೆ ಸುಣ್ಣ ಒಂದು ಕಡೆ ಬಣ್ಣ ಮಾಡಿ ಆ ಕಡೆ ಕಮರ್ಷಿಯಲ್ ಝೋನ್ ಈ ಕಡೆ ಗ್ರೀನ್ ಝೋನ್ ಮಾಡಿ ನಮಗೆ ಬದುಕೋಕೆ ಕಾಲಾವಕಾಶ ಆಗ್ತಿದ್ದಿಲ್ಲ. ಸೊ ಇವರು ನಮ್ಮ ಹಿಂದೆ ಎಷ್ಟು ಸಲ ಬೆಂಗಳೂರಿಗೆ ಬಂದಿರೋ ನನಗೆ ಗೊತ್ತಿದೆ. ಒಂದು ವಿಷಯ ಹೇಳ್ತೀನಿ. ಒಂದು ದಿವಸ ಬೆಂಗಳೂರಿಗೆ ಹೋದಾಗ ನಮ್ಮ ಹತ್ರ ದುಡ್ಡಿದ್ದಿಲ್ಲ. ಅವತ್ತು ನಾವು 7 ಜನ ಸೇರಿ, ಅಣ್ಣ, ಮಲ್ಲಿಕಾರ್ಜುನ, SM ರೆಡ್ಡಿ, ಉಳುಕಿದ್ದವರೆಲ್ಲರೂ ಸೇರಿ ಒಂದೇ ರೂಮಲ್ಲೇ ಮಲ್ಲಿಕಾರ್ಜುನ ತಳಗ ಮಲ್ಕೊಂಡಿದ್ರು. ಅವ್ರಿರೋ ಗುಣ ಅಂದರೆ ಎಂಥದಂದರೆ ಅದು ಯಾರಿಗೂ ಬರಲ್ಲ. ಈ ವೇದಿಕೆಯಲ್ಲಿ ಎಲ್ಲರೂ ತಿಳಿಸ್ತಿದ್ದೀನಿ. ನಿಮಗೆ ಭಾಳ ಅವತ್ತು ನಮ್ಮಿಂದ ಬಂದು CM ಸರ್ ಬೆಟ್ಟಾಗಿ ಈ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡೋದು, ಇಲ್ಲ ನಮ್ಮ DC ಸರ್ ಗಮನಕ್ಕೆ ಬರೋದು, ಇವತ್ತು ಎಲ್ಲ ಹೋಟೆಲ್, ಆಟೋ, ಗಾಡಿ, ಇಲ್ಲ ಇನ್ನೊಂದು ತರಕಾರಿ, ನಮ್ಮ ಕೂಡ್ರು ಯಾವುದೇ ಕೆಲಸ ಮಾಡೋಕೆ ಅದಕ್ಕೆಲ್ಲವಕ್ಕೆ ಕಾಲಾವಕಾಶ ಬಂದಿರೋದಂದರೆ ನಮ್ಮ ನಿಂಗಾಜಣ್ಣ ಮತ್ತು ಮಲ್ಲಿಕಾರ್ಜುನ ಅಂದರೆ ನಾನು ಇದನ್ನು 100 ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 100% ನಾನೇ ಸಾಕ್ಷಿ. ಯಾಕಂದರೆ 4 ಸಲ 3 ಸಲ ಹೋಗಿದ್ದು ಬೆಂಗಳೂರಿಗೆ, ಪದೇ ಕರ್ಕೊಂಡು ಹೋಗಿದ್ದು ನಾನೇ. ಅವ್ರಿಗೆ ಎಷ್ಟೇ ಕೆಲಸ ಇದ್ರೂ ಅವರು ನಮ್ಮಿಂದೆ ಯಾವತ್ತೂ ನಾವು ಬರಲ್ಲ, ನಮ್ಗೆ ಯಾಕೆ, ನಮ್ದಲ್ಲಲ್ಲ, ನಮ್ದು ಹೋಟಿಲ್ಲ ಅಂತೇಳಿ ಯಾವತ್ತಿಗೆ ಅವರು ಭಾವನೆ ಇಲ್ಲ. ಈ ಮಾತು ಹೇಳಿಲ್ಲ. ಈ ಮಾತು ಬೇರೆದವರಾದ್ರೆ ಹೇಳ್ತಿದ್ರೇನೋ. ಯಾಕಂದರೆ ನಮ್ದು ಏನೈತಪ್ಪ, ನಾನೊಂದು ಪತ್ರಕರ್ತ ಗಂಗಾವತಿಯಲ್ಲಿ ಇರ್ತೀನಿ, ನಾನೊಂದು ಬೇರೆ ಪತ್ರಕರ್ತ ಸಣಪಲ್ಲಿ ಇರ್ತೀನಿ, ನಮ್ದು ಯಾವುದೇ ಹೋಟೆಲ್ ಇಲ್ಲ, ನಮಗೇನು ಲಾಭ ಅಂತ ಯಾವತ್ತಿಗೂ ಈ ಮಾತು ಅವರು ಇಬ್ಬರು ಬಾಯಲ್ಲಿ ಬರಲಿಲ್ಲ. ಸೊ ನಮ್ಮಿಂದ ಬೆಂಗಳೂರಿಗೆ ಬಂದು ಹೊರಗಡೆ ಮುಂಜಾನೆ 8 ಗಂಟೆಲಿದ್ದ ಸಾಹೇಬ್ರು ಅವಾಗ ಬರ್ತಾರೆ, ಸಾಹೇಬ್ರು ಇವಾಗ ಬರ್ತಾರೆ ಅಂದರೆ ಸಾಯಂಕಾಲ 6:30 ಮಟ ನಮ್ಮಿಂದನೇ ಬಿಸಿಲು ಮತ್ತು ಗಾಳಿ ಮಳೆಗೆ ನಿಂತು ಈ ಕೆಲಸಗಳನ್ನ ಮಾಡ್ಕೊಂಬಂದಿರುತ್ತೆ ಗಣ್ಯ ವ್ಯಕ್ತಿಗಳಂದರೆ ಇವರಿಬ್ಬರಂತ ನಾನು ಹೇಳಿ ಇಷ್ಟಪಡ್ತೀನಿ. ಸೊ ನಾವು ಯಾರ ಕಡೆ ಹೇಳೋಕ್ಕಾಗಲ್ಲ. ಒಂದು ಕಡೆ ನ್ಯಾಯ ಸಿಗ್ಬೋದು, ನಾವು ಕೆಲವೊಂದು ಕಡೆ ಹೋಗ್ತೀವಿ, ನ್ಯಾಯ ನಮಗೆ ಸಿಗಲ್ಲ. ಅವಾಗ ನಮಗೆ ನೇರವಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ಮಾಧ್ಯಮ ಏನಿದೆ ಅಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿ. ಅದರಿಂದ ನಾವು ತುಂಬ ಫೈಟ್ ಮಾಡ್ಬೋದು. ಯಾವ ರೀತಿ ಅಂದರೆ, ನಮ್ಗೆ ಯಾವುದಾದ್ರೂ ಒಂದು ಸಣ್ಣ ವಿಷಯ ಅದನ್ನು ಪ್ರಪಂಚದ ಪ್ರತಿ ಮೂಲೆಯಲ್ಲಿ ನಾವು ಅದನ್ನು ಗಮನಿಸ್ಬೋದು. ಇದು ಒಂದು ಸಣ್ಣ ವಿಷಯ ಎಲ್ಲಿವರೆಗೂ ಹೋಗಿತ್ತಂದರೆ, ನಮ್ಮ ಅಂಜನಹಳ್ಳಿಯಲ್ಲಿ ಬಸ್ ಇರಲಿಲ್ಲ. ಅದು ನಾವು ಎಲ್ಲಿ ಗ್ರಾಮ ಪಂಚಾಯತಿಯಿಂದ ಹೋದ್ವಿ, ತಾಲೂಕ್ ಪಂಚಾಯತಿ, ಅಲ್ಲಿಂದ ನೆಕ್ಸ್ಟ್ MLA ಸರ್ ಕಡೆ ಹೋದ್ವಿ. ನಮ್ಮನ್ನು ಯಾರೂ ಗುರುತಿಸಿ ನಮಗೆ ಯಾವುದೋ ಒಂಥರ ಸ್ಪಂದನೆ ಸಿಗಲಿಲ್ಲ. ನೇರವಾಗಿ ಮಾಧ್ಯಮದ ಮುಖಾಂತರ ನಮಗೆ ನಮ್ಮ ಊರಿನ ಹಿರಿಯರಾದ ಮಲ್ಲಿಕಾರ್ಜುನ ಸರ್ ಕಡೆಯಿಂದಾಗಿ ವಿಜಯ ಕರ್ನಾಟಕ ಪತ್ರಿಕಾ ಒಂದು ವರದಿಯಿಂದ ಆ ವಿಷಯ ಎಲ್ಲಿಗೆ ಹೋಗ್ತಂದರೆ, ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಮಾಧ್ಯಮದವನ್ನು ಒಂಥರ ತಿರುವಿ ಪ್ರತಿಯೊಬ್ಬರು ಗಮನಕ್ಕೂ ತರುವಂಥ ಒಂದು ಚಾನಲ್ ಇದೆ, ಪಬ್ಲಿಕ್ TV ರಂಗಣ್ಣನವರು ಚಾನಲಲ್ಲಿ ನಮ್ಮ ಊರಿನ ಮೆಂಬರ್ ಆಗಿರ್ತಕ್ಕಂಥ ನಾಗೇಂದ್ರ ಇವರು ಎಲ್ಲಿಗೆ ಹೋಗಿದ್ರು ಅಂದರೆ ಮಾಧ್ಯಮ ಮುಖಾಂತರ ಬೆಂಗಳೂರಿಗೆ ಹೋದರು. ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ರಂಗಣ್ಣ ಅವರ ಸಹಾಯದಿಂದ ಇವತ್ತು ನಮ್ಮ ಊರಿಗೆ ಒಂದು ಬಸ್ ಬಂತು. ಇದು ಆಗಿದ್ದು ಕೇವಲ ಒಂದು ಮಾಧ್ಯಮದಿಂದ. ನಿಮ್ಮ ಮಾಧ್ಯಮ ಚಿಕ್ಕ ಒಂದು ಇದಲ್ಲ, ಏನೋ ಒಂದು ದೊಡ್ಡ ಸಮುದ್ರ. ಇದು ಎಲ್ಲೋ ಒಂದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಮುಗಿತೋ ಗೊತ್ತಿಲ್ಲ. ಪ್ರತಿಯೊಬ್ಬರ ಗಮನಕ್ಕೆ ಇವತ್ತು ಹೋಗ್ತಿದೆ ಅಂದರೆ ಒಂದು ಚಿಕ್ಕ ವಿಷಯ, ಅದು ಮಾಧ್ಯಮದ ಮೂಲಕ ಹೋಗ್ತಿದೆ. ನಾನಿಲ್ಲಿ ಪ್ರತ್ಯೇಕವಾಗಿ ನಮ್ಮ ಹಿರಿಯರಲ್ಲಿ ಏನು ಹೇಳ್ಕೊಡ್ತಿದ್ದೇನೆ ಅಂದರೆ, ನಮ್ಮ ಅಂಜನಹಳ್ಳಿ ಗೊತ್ತಲ್ಲ ನಿಮಗೆ, ಅತ್ಯಂತ ಚಿಕ್ಕ ಒಂದು ಊರು. ಅಲ್ಲಿ ಏನಾಗ್ತಿದೆ ಅಂದರೆ, ಈ ಕಡೆ ಸಣಾಪುರಿಗೆ ಬರಬೇಕಾದ್ರೆ ನಾವು ಆ ಕಾಲುವೆ ಮೇಲೆ ಒಂಥರ ಸುಮಾರು ವೆಹಿಕಲ್ಸ್ ಇರ್ತಿದ್ದಾವೆ. ಆ ವೆಹಿಕಲ್ಸ್ನ ತಾವು ತಮ್ಮ ಗಮನದಲ್ಲಿಟ್ಕೊಂಡು ತಮ್ಮ ಪತ್ರಿಕೆ ಮೂಲಕ ತಿಳಿಸ್ಬೇಕು. ಯಾಕಂದರೆ ಟ್ರಾಫಿಕ್ ಹೆವಿ ಆಗ್ತಿದೆ. ಒಂದು ವಿಷಯ ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ. ಒಂದು ಅಕ್ಷರ ಒಂದು ಪೇಪರಲ್ಲಿ ಬರ್ಬೇಕಂದ್ರೆ ಅವ್ರ ಮೈಂಡ್ ಎಷ್ಟು ವರ್ಕ್ ಮಾಡ್ಬೇಕು ಗೊತ್ತಾ. ಸುಮ್ನೆ ಎಲ್ಲ ಬರೆಯೋಕ್ಕಾಗಲ್ಲ. ಅವ್ರು ಎಷ್ಟೋ ಒಂದು ತಿಳುವಳಿಕೆಯಿಂದ ಅಕ್ಷರ ಬರಿಬೇಕಾಗುತ್ತೆ. ಅಂತ ಅಚೀವ್ಮೆಂಟ್ ಮಾಡಿದ್ದಾರೆ, ಅಂಥವ್ರು ನಮ್ಮ ಊರಲ್ಲಿದ್ದಾರೆ ಅಂದರೆ ದಟ್ ಈಸ್ ಗ್ರೇಟ್ ಫೀಲಿಂಗ್ ನಮಗೆ. ಯಾಕಂದ್ರೆ ಇವತ್ತು ನಮ್ಮ ಊರಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಅದನ್ನ ನಾವು ಯಾರಿಗೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲರೂ ಹೋಗೋಕ್ಕಾಗಲ್ಲ. ಇವರೆಲ್ಲರಿದ್ದು ನಿಮ್ಗೆಲ್ಲರಿಗೆ ಇದು ಒಂದು ದಾರಿದೀಪ, ನಮ್ಮಂಥವ್ರಿಗೆ ಒಂದು ದಾರಿದೀಪ ಆಗಿದ್ದಾರೆ. ಇವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿರೋದು ನನ್ನ ಪ್ರಕಾರ ಇನ್ನ ಲೇಟ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಅವ್ರಿಗೆ ಬಹಳ ಮುಂಚೆನೆ ಬರ್ಬೇಕಿತ್ತು. ಯಾಕಂದ್ರೆ ಈಗ ಊರಲ್ಲಿ ಒಂದು ಸಣ್ಣ ಏನಾದರೂ ಜಗಳ ಆದ್ರೆ ಯಾರೂ ಬರಲ್ಲ.
ಅವ್ರು ಏನೂ ಸಂಬಂಧ ಇಲ್ಲ ಅಂದ್ರು ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ತಾರೆ. ಲೈಫ್ ಟೈಮ್ ಅಚೀವ್ಮೆಂಟ್ ಅಲ್ಲ, ಇನ್ನೂ ಭಾಳ ದೊಡ್ಡ ಅವಾರ್ಡ್ ಬರ್ಬೇಕಂತ ನನ್ನ ಪ್ರಕಾರ ಕೇಳ್ತಿದ್ದೀನಿ. ಯಾಕಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ರೆಸ್ಟೋರೆಂಟ್ ಈಕ್ವಲ್ ಟು 20 ಜನ. ಒಂದು ಮನೆಯಿಂದ 20 ಜನ ಅಂದರೆ ನಮ್ಮ ಕಡೆ ಲೆಕ್ಕ ಮಾಡ್ಕೊಳ್ರಿ, ಒಂದು 30ರಿಂದ 40 ರೆಸ್ಟೋರೆಂಟ್ಗಳು ಇರ್ಬೋದು. ಎಷ್ಟು ಜನ ಜೀವನ ಮಾಡ್ತಿದ್ದಾರೆ. ಈಗ ದಿನಮಾನಗಳಲ್ಲಿ ಪತ್ರಿಕೆಗಳಲ್ಲಿ ಏನು ಬೇಕಾದರೂ ಬರೀತಾರೆ. ಅವರಿಗೆ ಯಾರ ಜೀವನ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಬರೀಬೇಕು, ಅವ್ರಿಗೊಂದು ಏನಂದರೆ ಪಬ್ಲಿಸಿಟಿ ಬೇಕು. ಪಬ್ಲಿಸಿಟಿ ಬೇಕಾಗಿಲ್ಲ, ನಾನು ಜನಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತ ನಿಂತವರು ಇವರಿಬ್ಬರು. ಇಂಥವ್ರು ನಮ್ಮ ಊರಲ್ಲಿ, ನಮ್ಮ ಸುತ್ತಮುತ್ತ ಇರೋದು ನಮ್ಮ ಅದೃಷ್ಟ ಅಂತ ನನಗೆ ಅನಿಸ್ತಾ ಇದೆ. ಏನೋ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮೂರಿನ ಹಿರಿಯರು ಮಲ್ಲಿಕಾರ್ಜುನ ಅಂಕಲ್ ಅವರಿಗೆ ಬಹಳ ಧನ್ಯವಾದಗಳು ತಿಳಿಸ್ತೀನಿ. ತಂದಿದ್ದಾರೆ ಅಂತ ಹೇಳಿದ್ರೆ, ಈಗ ಇವತ್ತಿಂದ ಸರ್ಕಾರ ಎಷ್ಟೋ ವರ್ಷದಿಂದ ಸ್ವತಂತ್ರ ಬಂದಾಗಲಿಂದ ಅಕಾಡೆಮಿ ಈ ಸದಸ್ಯರಿಗೆ ಇದು ಕೊಡ್ತಾರೆ ಅನ್ನೋದು ಈ ಉತ್ತರ ಕರ್ನಾಟಕದವರಿಗೆ ಗೊತ್ತೇ ಇಲ್ಲ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಹೋದ ವರ್ಷ 19ರಾಗ ನಿಂಗಜ್ಜ ಅವ್ರಿಗೆ ಬಂದಿದ್ದ ಸರವಾಗಿ ಇವರೆಲ್ಲ ನಮ್ಮವ್ರು ಇದ್ದು ಇಲ್ಲಿ ಈ ಭಾಗಕ್ಕೆ ಬರ್ತಾನೆ ಇದ್ದಿಲ್ಲ. ಬರೀ ದಕ್ಷಿಣ ಕರ್ನಾಟಕದವ್ರಿಗೆ ಇವೆಲ್ಲ ಪ್ರಸಕ್ತಿ ಮೊದಲಿಂದಾನೇ ಬರ್ತಾ ಇದ್ದಾವೆ. ಈ ಏರಿಯಾಗೆ ಬರೋಕ್ಕೇನೆಂದರೆ, ನಮ್ಮವ್ರು ಅನ್ನೋರು ಅಲ್ಲಿ ಒಬ್ಬರು ಇದ್ದಾರೆ ಅಂತ ಹೇಳಿದರೆ, ನಮ್ಮ ಏರಿಯಾಕ್ಕೆ ಈ ಭಾಗಕ್ಕೆ ಯಾಕೆ ಕೊಡ್ತಾ ಇಲ್ಲ ಇದು ಅಂತೇಳಿ ಅಲ್ಲಿ ಬೆಂಗಳೂರು ಲೆವೆಲಲ್ಲಿ ಹೋರಾಡಿ ತಂದದೊಂದು ಟೇಬಲ್ ಗುದ್ದಿ ಮಾತಾಡೋರು ಬೇಕಂದ್ರೆ ನಮ್ಮ ಲಿಂಗಜ್ಜ ಅವ್ರು ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ಈ ಏರಿಯಾದಾಗೆಲ್ಲ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ 12 ಪ್ರಸಕ್ತಿ ಬಂದಿದ್ದಾವೆ. ಅದು ಹೇಳ್ಬೇಕಂದ್ರೆ ಇವ್ರು ಮಾತಾಡಿದ್ದಕ್ಕೆ ಕೊಟ್ಟಿದ್ದಾರೆ. ಕೆಲವ್ರು ಅನ್ಕೊಂತಾರೆ ಲಿಂಗಜ್ಜ ಇದ್ದಾರೆ, ಮಲ್ಲಿಕಾರ್ಜುನ ದೋಸ್ತ್ ಲಿಂಗಜ್ಜಗೆ ತಗೊಂಡು ಬಂದಿದ್ದಾರೆ ಅನ್ನೋದು ಇಲ್ಲ. ಅದು ನಮ್ಮ ಏರಿಯಾದವರು ಈಗ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೋಗಿ ಅಲ್ಲಿ ಕೇಳಿ ಮಾತಾಡಿದಾರೆ, ಯಾರ್ಯಾರು ನೋಡಿ ಇದು ಮಾಡಿದಾರೆ. ಇವತ್ತು ಲಿಂಗಜ್ಜ ಅವ್ರು ಹೇಳಿದ್ದಾರೆ ಅಂತ ಮಾತ್ರ ಅವ್ರಿಗೇನು ಪ್ರಸಕ್ತಿ ಬರಲ್ಲ. ಅದಕ್ಕೆ ಅವರು ಸರ್ವೆ ಮಾಡಿಸ್ತಾರೆ. ಈಗ ಅವರೆಲ್ಲ ಲೀಸ್ಟ್ ಕೊಟ್ಟಿದ ಮೇಲೆ ಆ ಸರ್ವೆ ಮಾಡಿ ಅದು ಬಂದು ಆ ಪ್ರಸಕ್ತಿ ಕೊಟ್ಟಿರ್ತಾರೆ. ಇದಕ್ಕೆಲ್ಲ ಮಾತಾಡೋಕ್ಕೂ ಅವಕಾಶ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿ ಇಂದು ಸನ್ಮಾನಗೊಳ್ಳಲಿರುವ ಮಲ್ಲಿಕಾರ್ಜುನ್ ಸರ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಪ್ರಥಮದಲ್ಲಿ ನಮಸ್ಕಾರಗಳನ್ನು ಹೇಳ್ತೀನಿ. ನಮ್ಮ ಗುರುಗಳು ಹೇಳಿದರು, ಮೊದಲು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನಂತರದಲ್ಲಿ ಪತ್ರಿಕಾ ರಂಗ ಒಂದು ಡೆಮೋಕ್ರಸಿ ಯಶಸ್ವಿ ಆಗಬೇಕೆ ಕಾರಣ ಆಗುತ್ತೆ ಅಂತ ಹೇಳಿ ಜನರ ಆಶೋತ್ತರಗಳನ್ನು ಸಫಲಗೊಳಿಸಲು ಇವು 4 ಕ್ಷೇತ್ರಗಳು ಬೇಕು ಅನ್ನೋದು ಜಗಜ್ಜಾಹೀರಾಗಿದೆ. ನಾನು ಸಹ ನಿಮ್ಮಂತೆ ಇಲ್ಲೇ ಹುಟ್ಟಿದವನು, ಇಲ್ಲೇ ಜನಿಸಿದವನು. ನನ್ನ ಪ್ರೈಮರಿ ಸ್ಕೂಲನ್ನು ಹನುಮನಹಳ್ಳಿ, ಆನೆಗುಂದಿ. ನಂತರದ ನಮ್ಮ ಕೌಟುಂಬಿಕ ಕಷ್ಟದಿಂದಾಗಿ ನಾನು ಗಂಗಾವತಿಯಲ್ಲಿ ಎಜುಕೇಷನ್ ಮಾಡೋಕ್ಕೆ ಹೋದೆ. ಅಲ್ಲಿ ನಾನು ಪದವಿ ನಂತರ ಜರ್ನಲಿಸಮ್ ಮಾಡಿದ ನಂತರ ನಾನು ಪತ್ರಿಕೋದ್ಯಮಕ್ಕೆ ಆಕರ್ಷಿತನಾಗಿ ಲೋಕಲ್ ಚಾನಲ್ನಲ್ಲಿ ನಾನು ಸೇರಿದೆ, CBS ಲೋಕಲ್ ಚಾನಲ್ ಅಂತ. ಅಲ್ಲಿಂದ ನನ್ನ ಪತ್ರಿಕೋದ್ಯಮದ ಜೀವನ ಆರಂಭ ಆಯಿತು. ಒಂದು ಬಾರಿ ನಾನು ನಮ್ಮೆಲ್ಲರ ಹಿರಿಯರು, ನಮ್ಮ ಜನಪ್ರಿಯ ನಾಯಕರಾಗಿದ್ದ ರಾಜ ಶ್ರೀರಂಗದೇವರಾಯಲವರ ನಿವಾಸದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನೊಂದು ಸಂದರ್ಶನ ಮಾಡಿದೆ. ಆಗ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ನನ್ನ ನಂತರ ಕರೆದು ನಾನು ಮಾತಾಡಿಸಿದ್ರು, ಯಾರು ನೀನು ಏನು ಅಂತೇಳಿ. ಆಗ ನನಗೆಲ್ಲ ಹೇಳಿದ, ಸರ್ ಹಿಂಗೆ ಸರ್ ನಾವು ಹನುಮನಹಳ್ಳಿ ಅಂತ. ಅವತ್ತಿನಿಂದ ಅಂದಿನಿಂದ ಇಲ್ಲಿವರೆಗೂ ನನ್ನನ್ನು ನನ್ನ ಬದುಕಿಗಾಗಿ, ನನ್ನ ಪತ್ರಿಕೋದ್ಯಮದಲ್ಲಿ, ನನ್ನ ಕೌಟುಂಬಿಕವಾಗಿ ಕೈ ಹಿಡಿದು ನಡೆಸೋರು ಮಲ್ಲಿಕಾರ್ಜುನ ಸರ್. ಎಂಥ ಕಠಿಣ ಸಂದರ್ಭದಲ್ಲೂ ನನ್ನನ್ನು ಅವರು ಕೈ ಬಿಟ್ಟಿಲ್ಲ. ನಾನು ಈ ಮಟ್ಟಕ್ಕೆ ಬೆಳೆದಿನಂದರೆ, ರಾಜ್ಯ ಮಟ್ಟದಲ್ಲಿ ಒಂದು ಅಕಾಡೆಮಿಯ ಸದಸ್ಯನಾಗಬೇಕಾದ್ರೆ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಂತಿದೆ. ಮೊದಲಿಗೆ ಪತ್ರಿಕೋದ್ಯಮದಲ್ಲಿ ಬೇರೆ ಬೇರೆ ಪತ್ರಿಕೆಗಳ ವರದಿಯನ್ನು ನೋಡ್ತಾ ನಾನು ಸಹ ನಮ್ಮ ಏರಿಯಾದ ಬಗ್ಗೆ ನೆಗೆಟಿವ್ ಸುದ್ದಿಗಳನ್ನು ಬರೀತಿದ್ದೆ. ನೆಗೆಟಿವ್ ಆನೆಗೊಂದಿ ಭಾಗದಲ್ಲಿ ಹುಟ್ಟಿನಂತೀಯಪ್ಪ, ನೀನೇನು ನೆಗೆಟಿವ್ ಸುದ್ದಿ ಬರೀತಿಯಲ್ಲ ಅಂತೇಳಿ ಹೇಳಿದ್ದು ತಿಳಿಸಿ. ನಮ್ಮ ಆನೆಗೊಂದಿ ಭಾಗದಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಭೂಮಿ ಇದೆ, ಎಷ್ಟು ಜನ
ನೌಕರಸ್ಥರಿದ್ದಾರೆ, ಎಷ್ಟು ಕುಟುಂಬಗಳು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇದಕ್ಕೆ ಪೂರಕವಾಗಿ 90ನೇ ಇಸ್ವಿಯಿಂದ ಈ ಕಡೆ ನಮ್ಮ ಭಾಗ ಪ್ರವಾಸೋದ್ಯಮದಿಂದ ಹೇಗೆ ಆದಾಯವನ್ನು ಗಳಿಸ್ತಾ ಇದೆ. ಯಾವುದಾದ್ರೂ ಒಂದು ಉದ್ಯೋಗ ಇದ್ದಲ್ಲಿ ಮ್ಯಾನೇಜ್ಮೆಂಟ್ ಇದ್ದೇ ಇರುತ್ತೆ. ಅದನ್ನೇ ಹೈಲೈಟ್ ಮಾಡಿ ತೋರಿಸೋದ್ರಿಂದ ಇಡೀ ಸಮುದಾಯದ ಮೇಲೆ, ಇಡೀ ಜನರ ಮೇಲೆ ದಾಳಿ ನಡೆಸಿದಂಗಾಗುತ್ತೆ. ನೀವು ಬರೀ ಪತ್ರಕರ್ತರಾಗಿ ನ್ಯೂನತೆಗಳನ್ನು ತೋರಿಸ್ಬೇಕು, ಜೊತೆಗೆ ಪರಿಹಾರ ಇರಬೇಕಲ್ಲ. ಅಂದಿನಿಂದ ನಾನು ಹೇಳಿದೆ, ನಮ್ಮ ಭಾಗದ ನೆಗೆಟಿವ್ ಸುದ್ದಿ ನಾನು ಬರೆಯಲ್ಲ. ಜೊತೆಗೆ ನಮ್ಮ ಭಾಗದ ಪ್ರವಾಸೋದ್ಯಮ, ಐತಿಹಾಸಿಕ ಸ್ಥಳಗಳು, ಕೃಷಿ, ನೀರಾವರಿ, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಹೀಗೆ ಹಲವಾರು ವಿಷಯದಲ್ಲಿ ನಾನು ಸುದ್ದಿ ಮಾಡಬೇಕಾದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮಲ್ಲಿಕಾರ್ಜುನ ಸರ್ ನನಗೆ ಕೊಡ್ತಾಯಿದ್ರು. ವಿಜ್ಞಾನ ತಗೊಳ್ರಿ, ಸಮಾಜ ತಗೊಳ್ರಿ, ಲ್ಯಾಂಗ್ವೇಜ್ ವಿಷಯದಲ್ಲಿ ತಗೊಳ್ರಿ, ಅವರು ಪ್ರತಿಯೊಂದರಲ್ಲೂ ಹಿಂಗೆ ಬರಿಬೇಕು ಅಂತ ಹೇಳ್ತಿದ್ರು. ಒಂದು ಯಾವ್ದಾದ್ರು ಸುದ್ದಿ ಬರೆದಾಗ ಏನು ಕೋಟ್ ಹಾಕಬೇಕು, ಯಾರು ಸ್ಟೇಟ್ಮೆಂಟ್ ತಗೋಬೇಕು, ಹೀಗೆ ಹೇಳ್ತಾ ಹೋದರೆ ಪತ್ರಿಕೋದ್ಯಮದ ಭೀಷ್ಮ ನಮ್ಮ ಗಂಗಾವತಿಗವರು. ನನ್ನಂಥ ಅನೇಕರಿಗೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋರಿಗೂ ಸಹ ಅವರು ಎಂದು ಸಹ ಸೇಡನ್ನು ತೀಸ್ಕೊಂಡವ್ರಲ್ಲ. ಇರಲಿ ಬಿಡು, ಅವ್ರಿಗೆ ಹಾಗೆ ಅನಿಸಿದ್ದು ಅನಿಸ್ತಿದ್ರು. ಅವರಿಗೆ ಹಾಗೆ ಅನಿಸಿದೆ ನನ್ನ ಬಗ್ಗೆ, ಮಾತಾಡಲಿ. ಅದಕ್ಕೆ ಒಂದು ದಿನ ಕೂಡ ನಾನು ಪಕ್ಕದಾಗಿರ್ತೀನಿ, ನಾನು ಸಿಟಿ ಬರ್ತೀನಿ, ಏನು ಸರ್ ಹಂಗಂತೆ, ಏನಾಗಲ್ಲ, ಸುಮ್ಮನೆ ಇರ್ತೀನಿ. ಆದ್ದರಿಂದ ನಾನು ಅಕಾಡೆಮಿ ಮೆಂಬರ್ ಆದ ನಂತರ ಮೊದಲು ನಿರ್ಧಾರ ಮಾಡಿದ್ದು, ನಮ್ಮ ಊರಿಗೆ ಆದ್ಯತೆ ಕೊಡಬೇಕು, ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಬೇಕು. ಅತ್ಯಂತ ಹಿಂದುಳಿದ ಭಾಗ ಅಂತೇಳಿ ಪಟ್ಟ ಕಟ್ಕೊಂಡಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಭಾಗ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಅವರು ಒಂದು ಅರ್ಜಿ ಕೂಡ ಹಾಕಿಲ್ಲ, ಒಂದು ಅರ್ಜಿ ಸಹ ಹಾಕಿಲ್ಲ. ಅವರು 10 ಸಾರಿ 10 ದಿನ ಫೋನ್ ಮಾಡಿದ್ಮೇಲೆ ಒಂದು ಫೋಟೋ ಹಾಕಿದ್ರು. ಆ ಫೋಟೋ ಸರಿ ಇಲ್ಲ. ಸಾರ್ ನೀವು ಎಲ್ಲಿಟ್ಟಿರಿ, ನಿಮ್ಮ ತಂದೆ ತಾಯಿ ಯಾರು, ನಿಮ್ಮ ಅಡ್ರೆಸ್ ಏನು, ಎಷ್ಟು ವರ್ಷ ಕೆಲಸ ಮಾಡಿರಿ? ಹಾಂ, ಹಾಕ್ತೀನಿ. ನಾನೇ ಬರೋದು, ನಾನೇ ಹಾಕಿ ನಮ್ಮ ಸಭೆಯಲ್ಲಿ ಮಾಡಿದಾಗ, ಸಭೆಯಲ್ಲಿ ನಿರ್ಣಯ ಮಾಡಿದ್ವಿ, ನಾವೆಲ್ಲ ಒಂದು 20 ಜನ ಇರ್ತೀವಿ, ಮಾಧ್ಯಮ ಅಕಾಡೆಮಿ ಸದಸ್ಯರು. ಕಲ್ಯಾಣ ಕರ್ನಾಟಕ ಭಾಗದಿಂದ 7 ಜಿಲ್ಲೆಯಿಂದ ನಾನು ಪ್ರತಿನಿಧಿಸ್ತೀನಿ. ಪ್ರತಿ ಜಿಲ್ಲೆಗೆ 2ರಂತೆ ನನಗೆ 14 ಪ್ರಶಸ್ತಿಗಳು ಬೇಕು ಅನ್ನೋದು ನನ್ನ ಹಠ. ಆಗ ನಾನು ಯಾರು ಸಂಬಂಧಪಟ್ಟವ್ರಿಗೆ ಯಾರಿಗೆ ಮಾತಾಡ್ಬೇಕು ಅವ್ರಿಗೆಲ್ಲ ಮಾತಾಡಿ, ನಾವೇನಾದರೂ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತೀವಂದರೆ ಕ್ವಾಲಿಟಿ ಇರಬೇಕಲ್ಲ. ಕ್ವಾಲಿಟಿ ಇದ್ದಾಗ ಮಾತ್ರ ಆ ಪ್ರಶಸ್ತಿಗೆ ಆಯ್ಕೆಯಾದ ವ್ಯಕ್ತಿ ಮತ್ತು ಆ ಪ್ರಶಸ್ತಿಗೆ ಒಂದು ಬೆಲೆ ಬರುತ್ತೆ. ಅದರಂತೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಕೆಲವು ನಿಯಮಗಳಿದ್ದವು. ಅಲ್ಲೆಲ್ಲ ಗ್ರಾಮೀಣ ಭಾಗದವ್ರು ಕೊಡಬಾರ್ದು, ಇವೆಲ್ಲ ಅಲಿಖಿತ ನಿಯಮಗಳು. ತಾಲೂಕು ಮಟ್ಟದವ್ರಿಗೆ ಕೊಡಬಾರ್ದು, ಸ್ಟ್ರೇಂಜರ್ಗಳಿಗೆ ಕೊಡಬಾರ್ದು, ಇಂಥ ಲ್ಯಾಂಗ್ವೇಜ್ನವ್ರಿಗೆ ಕೊಡಬಾರ್ದು. ಅವನ್ನೆಲ್ಲವನ್ನ ಬ್ರೇಕ್ ಮಾಡಿ ನೈಜವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡಬೇಕಂತ ಹಠ ಮಾಡಿ, ಅಕಾಡೆಮಿಯ ನಮ್ಮ ಅಧ್ಯಕ್ಷರು ಸದಸ್ಯರ ಸಹಕಾರದಿಂದ, ಸರ್ಕಾರದ ಸಹಕಾರದಿಂದ ಇವತ್ತು ಮಲ್ಲಿಕಾರ್ಜುನ ಸರ್ ಅವರಿಗೆ ನಾವು ಈ ವರ್ಷದ ಅಂದರೆ 2 ವರ್ಷದ ಅವಾರ್ಡ್ ಕೊಡ್ತೀವಿ. ನಾವು 23-24 ಇಸ್ವಿಗೆ ಸರ್ನ ಆಯ್ಕೆ ಮಾಡಿದ್ವಿ, 24ಕ್ಕೆ ಇನ್ನೊಬ್ಬರನ್ನ ಆಯ್ಕೆ ಮಾಡಿದ್ವಿ. ಒಟ್ಟು ಕಲ್ಯಾಣ ಕರ್ನಾಟಕದ 12 ಜನ ಹಿರಿಯ ಮತ್ತು ಅನುಭವಿ ಪತ್ರಕರ್ತರಿಗೆ ಈ ವರ್ಷದ ಅವಾರ್ಡಲ್ಲಿ ಸನ್ಮಾನ ಮಾಡಲು ಮತ್ತು ಪ್ರಶಸ್ತಿ ಪ್ರದಾನ ಮಾಡಲು ಹೆಸರು ನಾಮಿನೇಟ್ ಮಾಡಿದ್ವಿ. ಈಗೆಲ್ಲ ಆ ಪ್ರಕ್ರಿಯೆಗಳು ನಡೆದಿವೆ. ಬಹುಶಃ ಈ ತಿಂಗಳ ಕೊನೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ. ನೀವೆಲ್ಲರೂ ಬಂದು ಸಾಕ್ಷಿಗೆ ಆಗ್ಬೇಕು ಆ ಕಾರ್ಯಕ್ರಮಕ್ಕೆ ಅಂತ ಮನವಿ ಮಾಡ್ಕೊತೀವಿ. ಅದೇ ಥರನಾಗಿ ನಮ್ಮ ಕೊಪ್ಪಳ ಜಿಲ್ಲೆಗೆ 4 ಪ್ರಶಸ್ತಿ ಬಂದಿವೆ. ಅದರಲ್ಲಿ ನಮ್ಮ HS ಹರೀಶ್ ಅಂತ ಒಬ್ಬರು, ಸಿರಾಜ್ ಬಿಸರಳ್ಳಿ ಅಂತ ಒಬ್ಬರು, ಮೊಹಮ್ಮದ್ ಹಕೀಲ್ ಉಡೇವ್ ಅಂತ ಒಬ್ಬರು, 4 ಜನರಿಗೆ ನಾನು ಅವಕಾಶವನ್ನು ಎಲ್ಲ ಸದಸ್ಯರ ಸಹಕಾರದಿಂದ ಕೊಡಿಸಿದ್ದೀನಿ. ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ, ಇಡೀ ಸಾಣಾಪುರಕ್ಕೆ, ಇಡೀ ನಮ್ಮ ಆನೆಗುಂದಿ ಹಳೆ ಮಂಡಲಕ್ಕೆ ಪ್ರಶಸ್ತಿ ಬಂದಂಗೆ ಎಲ್ಲ ಜನರು ಫೀಲ್ ಆಗ್ತಾರೆ. ಭಾಳ ಖುಷಿ ಆಗುತ್ತೆ ನಮಗೆಲ್ಲ. ಯಾಕಂದರೆ ಮಲ್ಲಿಕಾರ್ಜುನ ಸರ್ ಹಾಗೆ ಪ್ರತಿ ಮನೆಯ ಮನಸ್ಸಿನ
ಮನಸ್ಸಿನಲ್ಲಿ ಅವ್ರು ಕುಳಿತಿದ್ದಾರೆ. ಪ್ರತಿಯೊಬ್ಬರು ಕೆಲಸ ಮಾಡಿರ್ತಾರೆ ಅವರು. ಆಸ್ಪತ್ರೆ ಆಗ್ಬೋದು, ಬಸ್ ಆಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ತಹಸೀಲ್ ಆಫೀಸ್ ಆಗ್ಬೋದು, ಗ್ರಾಮ ಪಂಚಾಯಿತಿ ಮಂಜೂರಾಗಬೇಕಂದ್ರೆ ಹಬ್ಬ. ನಮ್ಮ ಮಿಸ್ಸಸ್ ಅವ್ರಿಗೆ ಫೋನ್ ಮಾಡ್ರಿ ಒಂದಿನ, ಏನು ಸರ್ 4-5 ದಿನ ಆಯ್ತು ಸರಿ ಮನೆಗೆ ಬರುವಲ್ರು ಅವರು, ಎಷ್ಟೊಂದ ಬರ್ತಾರೆ, ನೈಟ್ ಬರ್ತಾರೆ, ಬೆಳಗ್ಗೆ ಮುಂಜಾನೆ ಹೋಗ್ತಾರೆ ಅಂತೇಳಿ. ಯಾಕಂದರೆ ನಂಜಯ್ಯನ ಮಠ ಅಂತೇಳಿ ಒಬ್ಬರು MLA ಅವರು ಉಳ್ಳೇದಗುಡ್ಡ, ಅವರು ಗ್ರಾಮ ಪಂಚಾಯಿತಿ ಪುನರ್ವಿಂಗಡನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಕಳೆದ 2013-18ನೇ ಸರ್ಕಾರದ ಅವಧಿಯಲ್ಲಿ ಅಂತೇಳಿ. ಮಲ್ಲಿಕಾರ್ಜುನ್ ಸರ್, ನಮ್ಮ ನರಸಿಂಹ, ನಮ್ಮ ರಮೇಶ್ ಸರ್, ಇನ್ನೂ ಅನೇಕರು, 1-2 ವೆಂಕಟೇಶ, ಪ್ರಭಾಕರ್, ಭಾಳ ಜನ ದಿನ, ನಮ್ಮ ಶಬ್ಬೀರ್ ಗಿಬ್ಬೀರ್ ಎಲ್ಲ ದಿನ ಬೆಳಿಗ್ಗೆ ಕಾರ್ ತಗೊಂಬರೋದು, ಶ್ರೀನಾಥ್ ದಣಿ ತಗೋಗೋದು, ಪರಣ್ಣ ತಗೋಗೋದು, ಆಲಿ ಮಾಜಿ ಅನ್ಸರ್ ಸಾಬ್ರು ತಗೋಗೋದು, ಅವ್ರ ಲೆಟರ್ ತಗೊಳೋದು, ಫೈಲ್ ಪುಟಪ್ ಮಾಡೋದು. ನಮ್ಮ ಗ್ರಾಮ ಪಂಚಾಯತ್ ಎಷ್ಟು ಹಳ್ಳಿ ಬರಬೇಕು, ಎಷ್ಟು ಜನಸಂಖ್ಯೆ ಇರಬೇಕು, ವ್ಯಾಪ್ತಿ ಏನಿರಬೇಕು ಅದನ್ನ ಡಿಸೈಡ್ ಮಾಡಿ ನಾವೇ ಕರಡು ಪ್ರತಿ ತಯಾರು ಮಾಡಿ ಬೆಂಗಳೂರಿಗೆ 10 ಸಾರಿ, ಗುಳೇದಗುಡ್ಡ ಬಾದಾಮಿಗೆ 10 ಸಾರಿ ತಿರ್ಗದು ಪ್ರತಿ ಸರಿ. ಆ ಕಮಿಟಿ ಮೆಂಬರ್ ಬಂದಾಗ ಅವ್ನು ಕರಿಯಣ್ಣ ಸಂಗಟಿ, ಕೊನೆಗೆ ನಾನು ಒಂದು 2-3 ದಿನ ಬಿಟ್ಟೆ. ಆವಾಗ ಇಲ್ಲಿ ವೈಕುಂಠಕ್ಕೆ ಅವರು ನಂಜೇನ ಮಠ ಬಂದಾಗ ಇವರೆಲ್ಲರೂ ಹೋಗಿ, ನಮ್ಮ ರಾಮಕೃಷ್ಣ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಮಾಜಿ ಇಲ್ಲಿ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆ ರೂಲ್ಸ್ಗಳನ್ನೇ, ಆ ರೂಲ್ಸ್ ಮಾಡೋಕ್ಕೆ ಬರಲ್ಲ. 5,000 ಜನಸಂಖ್ಯೆ, ಅದು 8,000 ಎಲಿಜಿಬಿಲಿಟಿ, ನಮ್ಮದು ಬರೀ 5,000 ಮಾಡೋಕ್ಕೆ ಬರಲ್ಲ. 3,700 ಮಾಡೋಕ್ಕೆ ಬರೋದೇ ಇಲ್ಲ. ನಮ್ಮ ಪಂಚಾಯತಿ ಬರೀ 8 ಜನ ಮೆಂಬರು, ಬರಂಗಿಲ್ಲ ಅಂದ್ಬಿಟ್ರು ಅವ್ರು. ಒಂದೇ ಮಾತು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ಅಲ್ಲಿ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲೆಲ್ಲೋ ಇನ್ಫ್ಲೂಯೆನ್ಸ್ ಮಾಡಿ ವಿಶೇಷ ಪ್ರಕರಣ ಅಂಥೇಳಿ, ಗುಡ್ಡಗಾಡು ಪ್ರದೇಶ ಅಂಥೇಳಿ ಈ ನಿಯಮ ಮಲೆನಾಡಿಗೆ ಅಪ್ಲೈ ಆಗುತ್ತೆ. ಮಲೆನಾಡಿನಲ್ಲಿ ಎಲ್ಲೋ ಒಂದು 2 ಮನೆ ಇರ್ತವೆ, ಅದೊಂದು ಊರು. ಆ ರೂಲ್ಸನ್ನು ಇಲ್ಲಿ ಅಪ್ಲೈ ಮಾಡಿಸಿ ನಮ್ಮ ಊರಿಗೆ ಗ್ರಾಮ ಪಂಚಾಯತ್ ತಂದುಕೊಟ್ಟವರು ನಮ್ಮ ಮಲ್ಲಿಕಾರ್ಜುನ್ ಸರ್. ನಮ್ಮನ್ನೆಲ್ಲ ಜೀವ ತಿಂದರು. ಇರಲಿ, ನಮ್ಮೂರಿಗೆಲ್ಲ ಒಳ್ಳೆಯದಾಗಿದೆ. ಪತ್ರಿಕೋದ್ಯಮದಷ್ಟೇ ಅವ್ರು ಕೆಲಸ ಮಾಡಿದ್ದಲ್ಲ, ಯಾವುದೇ ಕ್ಷೇತ್ರ ತಗೊಳ್ರಿ ನೀವು. ಆನೆಗೊಂದಿ ಉತ್ಸವ ನಡೀಬೇಕಾದ್ರೆ ಕಾರಣರಾಗಿದ್ದಾರೆ. ಆನೆಗೊಂದಿ ಉತ್ಸವ, ಬರೀ ಹಂಪಿ ಉತ್ಸವ ಯಾಕಂತ ಪ್ರಶ್ನೆ ಮಾಡಿದವರು ಇವರು. ವಿಜಯನಗರ ಕೆನಾಲ್ ಶಾಶ್ವತ ದುರಸ್ತಿ ಆಗ್ಬೇಕಂತ ಹೇಳಿ ಎಲ್ಲರೂ ಕೂಡ ವರದಿ ಮಾಡಿಸ್ತಿದ್ರು, ಆ ರೈತರಿಗೆ ಅನುಕೂಲ ಅಂತ. ನಮ್ಮ ಭಾಗದಲ್ಲಿ 11 ತಿಂಗಳು ನೀರು ಬರಬೇಕು ಕಾಲುವೆ ಅಂತ ಹೇಳಿ ನಮ್ಮ ಕೂಡ ವರದಿ ಮಾಡಿಸಿದರು. ನಮ್ಮ ಪ್ರವಾಸೋದ್ಯಮದಲ್ಲಿ ಚೆನ್ನಾಗಿ ಕೆಲಸ ಆಗಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು ಕೆಲಸ ಮಾಡಿದರು. ಊರಂದಮೇಲೆ ಸಣ್ಣ ಪುಟ್ಟ 10 ಜನಕ್ಕೆ ಹೆಲ್ಪ್ ಮಾಡಿದರೆ 1-2 ಅನ್ಯಾಯ ಆಗಿರುತ್ತೆ, ಅದು ಸಹಜ, ಅದೆಲ್ಲ ಗೌಣ. ಇಲ್ಲಿ ಇಂಥ ವ್ಯಕ್ತಿಗೆ ಈ ಸರಿ ನಾವು ಸರ್ಕಾರದ ಪರವಾಗಿ ನಾಮಿನೇಟ್ ಮಾಡಿಸಿ ಪ್ರಶಸ್ತಿಯನ್ನು ಕೊಡಿಸಿದ್ದು ಭಾಳ ಖುಷಿಯಾಗುತ್ತೆ. ಇವತ್ತು ಸಮಸ್ತ ನಮ್ಮ ಆನೆಗೊಂದಿ ಸರ್ಕಲ್ನ ಎಲ್ಲರೂ ಬಂದು ಅವರನ್ನು ಹಾನರ್ ಮಾಡ್ತಾ ಇರೋದು ನೋಡಿದರೆ ನನಗೆ ಭಾಳ ಖುಷಿ ಆಗುತ್ತೆ. ನನಗೆ ಸ್ವತಃ ಒಬ್ಬ ತಂದೆಯನ್ನು, ಸ್ವತಃ ಒಬ್ಬ ಸಹೋದರನನ್ನು ಸನ್ಮಾನ ಮಾಡುವಂಥ ಫೀಲ್ ನನಗೆ ಬರ್ತಾ ಇದೆ. ಜೊತೆಗೆ ನನ್ನನ್ನು ಸಹ ನಿಮ್ಮವನೆಂದು ಹೇಳಿ ತಿಳಿದು, ನಿಮ್ಮ ಊರಿನವನಂತ ಹೇಳಿ ಎಲ್ಲರೂ ಪ್ರೀತಿಯನ್ನು ತೋರಿಸ್ತೀರಿ. ಪ್ರತಿ ಸಾರಿ ಬಂದಾಗ ಯಾವುದೋ ಒಂದು ಹೋಟೆಲ್ ಒಬ್ಬ ಸಪ್ಲೈ ಮಾಡ್ತಕ್ಕಂಥ ಹುಡುಗನಿಂದ ಹಿಡಿದು ಮಾಲೀಕರಾಗಿರ್ಬೋದು, ಇಲ್ಲಿಯ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರು, ಎಲ್ಲ ಕಮ್ಯುನಿಟಿಯವರು ನನ್ನನ್ನು ಪ್ರೀತಿಯಿಂದ ಕಾಣ್ತೀರಿ. ನಿಮ್ಮವನು ಅಂತೇಳಿ ಅಪ್ಕೊಂತೀರಲ್ಲ, ಅದು ನನಗೆ ಭಾಳ ಖುಷಿಯಾಗುತ್ತೆ. ನಿಮ್ಮೆಲ್ಲರ ನಿರೀಕ್ಷೆ ಅಂತೆ ಅದು ನಮ್ಮ ಆನೆಗೊಂದಿಯ ಹಳೆ ಮಂಡಲದ ಕೆಲಸಗಳಲ್ಲಿ ಆಗಿರ್ಬೋದು. ನಿಮ್ಮೆಲ್ಲರ ಜೊತೆಗೆ ನಾವು ಇರ್ತೀವಿ, ಜೊತೆಗೆ ಅಳಿಲು ಸೇವೆಯನ್ನು ಮಾಡ್ತೀವಿ. ಕೊನೆಯಲ್ಲಿ ಒಂದು ಮನವಿಯನ್ನು ನಿಮ್ಮಲ್ಲಿ ಮಾಡ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ರಿ, ಅವರು ಪೂರ್ತಿಯಾಗಿ ಓದಿಸ್ರಿ, ಸರ್ಕಾರದ ಸೌಲಭ್ಯ ಪಡೆದು ಅವರು ಮುಖ್ಯವಾನಿಗೆ ಬಂದರೆ ನನ್ನಂತೆ ಸಾರಂತೆ ಪತ್ರಕರ್ತರಾಗಲಿ, ಇಂಜಿನಿಯರ್ ಆಗಲಿ, ಒಬ್ಬ ವಿಜ್ಞಾನಿ ಆಗಲಿ, ದೊಡ್ಡ ಉದ್ಯಮಿ ಆಗಲಿ, ಆ ಮೂಲಕ ನಮ್ಮ ಭಾಗವನ್ನು ಅವರೆಂದಿಗೂ ಮರೆಯದಂತೆ ಅವರಿಗೆ ಮನವರಿಕೆ ಮಾಡಿ ಕೊಡ್ರಂತ ಹೇಳ್ತಾ ನೈಟೇ ಬೆಂಗಳೂರಿಗೆ ಇಲ್ಲ, ನನಗೆ ಅವರು ಎಲ್ಲ ಡ್ರಾಫ್ಟ್ ಆಗಿ ಕೊಡ್ತಿದ್ರು. CM ಹತ್ರ ಹೋಗ್ಬೇಕು, ಅಲ್ಲಿ ಯಾರು ಮಾತಾಡಲ್ಲ, ನೀವು ಮಾತಾಡ್ಬೇಕಂತಂದು ಒಂದು ಡಿಟೇಲ್ ವಾಟ್ಸಪ್ ಮೆಸೇಜ್, ಈ ಪಾಯಿಂಟ್ ಹೇಳ್ಬೇಕಂತ. ಕೊನೆಗೆ ಇಂತೂ ನಮ್ಮ ಎಲ್ಲ ಹೋಟ್ಲವರು, ನಮ್ಮ BJP ಮುಖಂಡರು, ಎಲ್ಲ ಪಕ್ಷದವರು ಎಲ್ಲರೂ ಹೋಗಿ ಅವಾಗ ಬಸವರಾಜ ಬೊಮ್ಮಾಯಿ CM ಇದ್ದರು, ನಮ್ಮ ಕೇಲೂರಿ ಸಂತೋಷ್ ಅವರು, ಪ್ರಾಣ ಸಾಹೇಬರು, ಎಲ್ಲರೂ ಭಾಳ ನಮಗೆ ಟೈಮ್ ಕೊಟ್ಟರು. ಟೈಮ್ ಕೊಟ್ಟಾಗ ನಮ್ಮ ಮನೆಯನ್ನು ತಗೊಂಡ್ರು, ಎಲ್ಲ ಮಾಡಿದರು. ಜೊತೆಗೆ ಯಾರೂ ಮಾತಾಡಲಿಲ್ಲ. ಕೊನೆಗೆ ನಾವು ಹೇಳಿದೆ, ನಾನು ಸ್ವಂತವಾಗಿ ಹೇಳಿದ್ರು ಹೋಗಿ ಅವ್ರಿಗೆ, ನಮ್ಮ ಭಾಗದಲ್ಲಿ ಏನು ಸಮಸ್ಯೆ ಇದೆ
ಪ್ರಾಧಿಕಾರದ ಏನು ಸಮಸ್ಯೆ ಆಗುತ್ತೆ, ಏನು ಮಾಡಬೇಕು ಅಂದಾಗ ಆಗಿನ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅವ್ರನ್ನ ಕರೆದು ಈ ಸಮಸ್ಯೆ ಏನು ಅಂತ ಕೇಳಿದ್ರು CM ಅವರು. ಕೇಳಿ ಒಂದು ಲೆಟರ್ ಮಾಡ್ರಿ, ಜಿಲ್ಲಾಡಳಿತ ಸಮಸ್ಯೆ ಏನಿದೆ, ಪರ್ಮಿಷನ್ ಯಾಕೆ ಕೊಡೋಕ್ಕಾಗಲ್ಲ, ಫಾರ್ಮ್ ಹೌಸ್ ಕೊಡ್ಬೋದಾ, ಇನ್ನೇನು ಮಾಡ್ಬೇಕಂತ ಸಮಸ್ಯೆ ಕೇಳಿ ಅವರೊಂದು ನೋಟಿಸ್ ಕೊಟ್ಟರು, DC ಅವ್ರಿಗೆ ಕೊಟ್ಟರು, ಪ್ರಾಧಿಕಾರಕ್ಕೆ ಕೊಟ್ಟರು, ಒಂದು ಗೆಜೆಟ್ ಮಾಡಿ ಹೊಳೆಯಿಂದ ಎಷ್ಟು ಇರಬೇಕು, ರೋಡ್ನಿಂದ ಎಷ್ಟು ಇರಬೇಕು, ಏನೇನೋ ಎಲ್ಲ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಎಲ್ಲ ಸರ್ ಹೇಳ್ಕೊಡಿದ್ರು ನಮಗೆಲ್ಲ. ಆ ಥರ ವಿವರಣೆ ಮಾಡಿದ್ವಿ. ಫಾರ್ಮ್ ಸ್ಟೇ ಹೀಗೆ ಅನೇಕ ಸಮಸ್ಯೆಗಳ ಬಗ್ಗೆ ಅವ್ರು ಏನು ನಾಲೆಡ್ಜ್ ಇದೆಯಲ್ಲ, ಆ ನಾಲೆಡ್ಜನ್ನು ನಮಗೆ ಅವರು ಹೇಳ್ತಿದ್ರು. ಸ್ವತಃ ಮುಖ್ಯಮಂತ್ರಿ ಕಡೆ ಹೋಗಿ ಈ ಸಮಸ್ಯೆಯನ್ನು ಪರಿಷ್ಕಾರಕ್ಕೆ ಮಾಡಿ ಒಂದು ಗೆಜೆಟ್ ಆಗಬೇಕಾಗಿತ್ತು, ನಿಯಮಗಳ ರೂಪ ಆಗಬೇಕಾಗಿತ್ತು. ಆ ಹಂತದವರೆಗೂ ಅವರು ತಮ್ಮ ನಾಲೆಡ್ಜನ್ನು ನಮಗೆ ಕೊಟ್ಟರು. ಆ ಕೆಲಸ ಮಾಡಿದ್ದೆ ನಾನು. ಆದ್ದರಿಂದ ಅವ್ರಿಗೆ ಇಲ್ಲಿ ಊರಾಗಿರಲಿ ಅಥವಾ ಬೇರೆ ಊರಿಗೆ ಹೋಗಿರಲಿ, ಸಣಾಪುರದೇ ಚಿಂತೆ, ಸಣಾಪುರ ಭಾಗದೇ ಚಿಂತೆ. ಆದ್ದರಿಂದ ಇಂಥವ್ರ ಪಡೆದವರು ನಾವೆಲ್ಲರೂ ಧನ್ಯರು ಅನ್ನೋದು ನನ್ನ ಅನಿಸಿಕೆ. ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು, ನಾನು ಈ ಪತ್ರಿಕೋದ್ಯಮಕ್ಕೆ ಬರುವ ಸಮಯದಲ್ಲಿ ಗಂಗಾವತಿಯಲ್ಲಿ ಒಂದು 4-5 ಜನ ಪತ್ರಕರ್ತರಾಗಿದ್ವಿ. ಅವತ್ತಿನ ದಿನಗಳಲ್ಲಿ ಇವತ್ತು ಈ ಕಮ್ಯುನಿಕೇಷನ್ ಸಿಸ್ಟಮ್ ಸಾಕಷ್ಟು ಡೆವಲಪ್ ಆಗಿ ಪತ್ರಿಕೋದ್ಯಮ ಭಾಳ ಸುಲಭ ಆಗಿದೆ. ಆವತ್ತಿನ ದಿನಗಳಲ್ಲಿ ಭಾಳ ಕಷ್ಟ ಇತ್ತು. ಯಾವುದೇ ಒಂದು ವರದಿ ಮಾಡಬೇಕು, ಅದೊಂದು ಮರುದಿನನೇ ಪತ್ರಿಕೆಯಲ್ಲಿ ಬರಬೇಕು ಅಂದರೆ ಭಾಳ ಕಷ್ಟಪಡ್ತಾ ಇದ್ವಿ. ನಾವು ಸ್ಥಳಕ್ಕೆ ಹೋದರೆ ಮಾತ್ರ ನಮಗೆ ಸುದ್ದಿ ಸಿಗ್ತಾ ಇತ್ತು, ಇಲ್ಲ ಅಂದರೆ ಯಾವುದೇ ಆ ಸುದ್ದಿ ಮರೆಯಾಗ್ತಿತ್ತು. ಈ ಥರ ಪರಿಸ್ಥಿತಿ ಇತ್ತು. ನಮಗಿಂತ ಮುಂಚೆ ಸೀನಿಯರ್ಸ್ ಇದ್ದರು, ಪಾಪ ಅವರು ಅಷ್ಟು ಓಡಾಡ್ತಾ ಇದ್ದಿಲ್ಲ. ನಾವು ಯುವಕರಾಗಿದ್ವಿ, ಒಂದೆರಡು ಜನ ಸ್ಪಾಟ್ಗೆ ಹೋಗ್ತಿದ್ವಿ, ಸುದ್ದಿ ಮಾಡ್ತಿದ್ವಿ. ಯಾವುದೋ ಸಮಸ್ಯೆ ಇದ್ದರೆ ಅದಕ್ಕೊಂದು ಲೇಖನ ಮಾಡ್ತಿದ್ವಿ, ಅದಕ್ಕೊಂದು ಸ್ಪಂದನೆ ಬರ್ತಿತ್ತು, ಸಮಸ್ಯೆ ಅದು ಪರಿಹಾರ ಆಗ್ತಿತ್ತು, ನಮಗೆ ಭಾಳ ಖುಷಿ ಆಗ್ತಿತ್ತು. ಬರ್ತಾ 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 ಪತ್ರಿಕೋದ್ಯಮದಲ್ಲಿ ಭಾಳ ಬದಲಾವಣೆಗಳು ಬಂದು ಗಂಗಾವತಿಯಲ್ಲಿ ಫ್ಯಾಕ್ಸ್ ಇದ್ದಿಲ್ಲ, ಫ್ಯಾಕ್ಸ್ ಬಂತು. ಆಮೇಲೆ ಇಂಟರ್ನೆಟ್, ಕಂಪ್ಯೂಟರ್ಗಳು ಇಂಟರ್ನೆಟ್ಗಳು ಬಂದವು. ಅದನ್ನು ಸುದ್ದಿ ಮಾಡಿ ಕಳಿಸೋದು ಭಾಳ ಈಸಿ ಆಯಿತು. ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೆ ನಾವು ಎಲ್ಲ ಬದಲಾವಣೆಗಳನ್ನು ನೋಡ್ಕೊಂತ ಬಂದಿದ್ದೇವೆ. ಇದು ನನ್ನ ವೃತ್ತಿ ಜೀವನ ಅಂತ ಹೇಳ್ಕೊಂಡ್ರೆ, ಇನ್ನು ನಮ್ಮ ಪತ್ರಕರ್ತರಾಗಿ ನಾವು ಸುದ್ದಿ ಮಾಡಿ ಮನೆಯಾಗಿದ್ದಿದ್ರೆ ನಮಗಿಷ್ಟು ಅಭಿಮಾನ ಇವತ್ತು ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಈಗ ಒಂದು ಪತ್ರಕರ್ತರಿಗಂತ ಏನಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಊರು, ಸುತ್ತಮುತ್ತ ಪರಿಸರ, ಆಮೇಲೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ನಮ್ಗೆ ಯಾಕೆ ಬೇಕು, ನನ್ನ ಸುದ್ದಿ ಮಾಡಿದ್ರೆ ನನಗೆ ಪತ್ರಕರ್ತ ಅಂತ ಒಂದು ಇದು ಸಿಗುತ್ತೆ, ಮತ್ತು ಇವೆಲ್ಲ ನನಗೆ ಯಾಕೆ ಬೇಕು ಅಂದರೆ ಅದು ತಪ್ಪಾಗುತ್ತೆ. ಆ ಥರ ತಿಳ್ಕೊಬಾರ್ದು ಯಾರು. ನಾನು ಪತ್ರಕರ್ತ ಗಂಗಾವತಿಗೆ ಹೋದಾಗ ನಮ್ಮ ಭಾಗ ಭಾಳ ಹಿಂದುಳಿದಿತ್ತು. ಸಂಗಾಪುರದಿಂದ ಹಿಡಿದು ಈ 4 ಪಂಚಾಯತಿಗಳೇನಿದ್ದವು ಶಿಮ್ಲಾಪುರವರೆಗೆ ಭಾಳ ಹಿಂದುಳಿದಿತ್ತು. ಈ ಭಾಗದ ಬಗ್ಗೆ ಒಂದು ಸುದ್ದಿನ ಪತ್ರಿಕೆಯಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದ್ದಿಲ್ಲ. ಇಲ್ಲಿ ಎಲ್ಲ ಸೋರ್ಸಸ್ ಇದ್ದವು, ಎಲ್ಲ ಸಂಪನ್ಮೂಲಗಳಿದ್ದವು. ಪ್ರವಾಸೋದ್ಯಮ, ಕೃಷಿ, ನೀರಾವರಿ ಎಲ್ಲ ಇದ್ರೂ ಸಹಿತ ಭಾಳ ಇದು ಹಿಂದುಳಿದಿತ್ತು ಈ ಭಾಗ. ಮನಗಂಡು ಸ್ವಲ್ಪ ಈ ಭಾಗದ ಸಮಸ್ಯೆಗಳ ಬಗ್ಗೆ ಫೋಕಸ್ ಮಾಡಲು ಶುರು ಮಾಡಿದೆ. ಆ ಸಮಸ್ಯೆಗಳು ಜನಪ್ರತಿನಿಧಿಗಳು, ಅಧಿಕಾರಿಗಳ ಗಮನಕ್ಕೆ ಹೋಗಿ ಅವೆಲ್ಲ ಪರಿಹಾರ ಸಿಗ್ತಾ ಇತ್ತು. ಅದರಿಂದ ಈ ಬರ್ತಾ ಈ ಪ್ರವಾಸೋದ್ಯಮನೂ ಬೆಳೀತಾ ಬಂತು. ಅಂಜನಾದ್ರಿ ಬೆಟ್ಟದ ಬಗ್ಗೆ ಅಷ್ಟು ಒಂದು ಲೇಖನ ಬರೆದಿದ್ದೆ ನಾನು. ಆ ಲೇಖನ ಯಾಕೆ ಬರ್ತೀವಿ ಅಂದರೆ, ಹಂಪಿಯಲ್ಲಿ ಉತ್ಸವ ಆಗ್ತಿತ್ತು, ನಮ್ಮ ಭಾಗದಲ್ಲಿ ಉತ್ಸವ ಆಗ್ತಿದ್ದಿಲ್ಲ. ನಾವು ಹುಟ್ಟಿದಾಗ ಹಂಪಿ ಉತ್ಸವ ಹೋಗ್ಬೇಕಂದ್ರೆ ಭಾಳ ಕಷ್ಟಪಡ್ತಿದ್ವಿ. ಎಲ್ಲರೂ ಇಲ್ಲಿದ್ದವರೆಲ್ಲ ನದಿ ದಾಟಿ ಹೋಗಬೇಕು, ಯಾವುದೇ ಸರಿಯಾದ ಸಂಪರ್ಕ ಇಟ್ಟಿಲ್ಲ.
ಭಾಳ ಇನ್ನೂ ಆ ಕಡೆ ಉತ್ಸವ ನೋಡೋ ಆಸೆ ಇರ್ತಿತ್ತು. ಆದರೆ ಹೋಗಲಿಕ್ಕೆ ಯಾವುದೇ ರೀತಿ ಅವಕಾಶಗಳಿದ್ದಿಲ್ಲ. ಅದೇ ಉತ್ಸವ ಈ ಕಡೆನೂ ಆದರೂ ಸಹಿತ ಆದರೆ ಎಲ್ಲರೂ ಅದನ್ನು ಸಂಭ್ರಮಿಸ್ಬೋದಲ್ಲ ಅಂತೇಳಿ ಎಲ್ಲರಿಗೂ ಅನಿಸ್ತಿತ್ತು. ಇಡೀ ಒಂದು ತಿಂಗಳ ಇಡೀ ಆನೆಗೊಂದಿ ಭಾಗದಲ್ಲಿ ಎಷ್ಟು ದೇವಸ್ಥಾನಗಳವ, ಎಷ್ಟು ಸ್ಮಾರಕಗಳಿವೆ, ಆಮೇಲೆ ಪ್ರತಿಯೊಂದು ಒಂದು ಎಲ್ಲವನ್ನೊಂದು ಛಾಯಾಚಿತ್ರ ತೆಗೆಯುವ ಅವಕಾಶ ಆಗಿನ ಶಾಸಕರು ನನಗೆ ಹೇಳಿದರು. ಎಲ್ಲ ಫೋಟೋಸ್ ಆವಾಗ ಈ ಥರ ಫೋಟೋಗ್ರಫಿ ಇದ್ದಿಲ್ಲ. ಫೋಟೋ ತೆಗೆದು ಒಂದು ಆಲ್ಬಮ್ ಮಾಡಿ ಅದನ್ನೆಲ್ಲ ಅದಕ್ಕೆಲ್ಲ ಒಂದೊಂದು ಸ್ಮಾರಕ, ಒಂದೊಂದು ದೇವಸ್ಥಾನಕ್ಕೆ ಒಂದು ಡಿಸ್ಕ್ರಿಪ್ಷನ್ ಬರೆದು ಅದನ್ನೆಲ್ಲ ಆಲ್ಬಮ್ ತಗೊಂಡು ನಾವು ಸರ್ಕಾರ ಮಟ್ಟದಲ್ಲಿ ಹೋಗಿ ಹಂಪಿ ಉತ್ಸವ ಜೊತೆಗೆ ಆನೆಗೊಂದಿ ಉತ್ಸವ ಮಾಡಿರಿ ಅಂತ ಕೇಳ್ಕೊಂಡಾಗ ಸರ್ಕಾರ ಒಪ್ಪಿ ಒಂದು ವೇದಿಕೆಯನ್ನು ಆನೆಗೊಂದಿ ಕೊಡ್ತಾವಾಗ, ಒಂದು ವೇದಿಕೆ ಆನೆಗೊಂದಿಗೆ ಕೊಟ್ಟಾಗ ಆಮೇಲೆ ಅದು ಆನೆಗೊಂದಿ ಉತ್ಸವ ಹಂಪಿ ಉತ್ಸವ ಜೊತೆಗೆ ಬೇರೆ ಆಯಿತು. ಅದು ಬೇರೆ ವಿಚಾರ. ಇತ್ತೀಚೆಗೆ ನಮ್ಮಲ್ಲಿ ಪ್ರವಾಸೋದ್ಯಮ ಒಂದು ಮುಖ್ಯ ಸೋರ್ಸ್ ಆಗಿ ಬೆಳೀತಾ ಇದೆ. ಇಲ್ಲಿ ಭೂಮಿ ಕಡಿಮೆ, ಜನಸಂಖ್ಯೆ ಜಾಸ್ತಿ, ಆಮೇಲೆ ಬೇರೆ ಬೇರೆ ಅಗ್ರಿಕಲ್ಚರು ಉಪ ಕಸಬುಗಳು ಯಾವುೂ ಇಲ್ಲ, ಹೈನುಗಾರಿಕೆ ಇಂಥವು ಭಾಳ ಕಡಿಮೆ. ಈ ರೀತಿ ಇದ್ದಾಗ ಪ್ರವಾಸೋದ್ಯಮವನ್ನು ನಾವು ಯಾಕೆ ಅದನ್ನು ಪ್ರೋತ್ಸಾಹ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿವರೆಗೆ ನೆಗೆಟಿವ್ ಅನ್ನೋದು ಬೇರೆ ಪ್ರಶ್ನೆ. ಇಲ್ಲಿವರೆಗೆ ನಾನು ಪ್ರವಾಸೋದ್ಯಮಕ್ಕೆ ಮಾರಕವಾಗುವ ಒಂದು ಸುದ್ದಿನೂ ನಾನು ಮಾಡಿಲ್ಲ. ನಾನು ಭಾಳ ಟಿ ವಿ ಚಾನಲ್ನವರು ಅವರೆಲ್ಲ ದೊಡ್ಡ ಟಿ ವಿ ಚಾನಲ್ನವರೆಲ್ಲ ನೆಗೆಟಿವ್ ಸುದ್ದಿ ಮಾಡ್ತಾಯಿದ್ರು. ನಾವು ಒಂದಿನ ನಾನು ನರಸಿಂಹಳು ಇವರೆಲ್ಲ ಸೇರ್ಕೊಂಡು ಅವ್ರನ್ನ ಕರೆಸಿ ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದೊಂದೇ ಅಲ್ಲ, ಗೋಕರ್ಣದ, ಮುರುಡೇಶ್ವರದ, ಬೇರೆ ಬೇರೆ ಕಡೆ ಪ್ರವಾಸೋದ್ಯಮದವ ಇದೇ ರೀತಿ ಅಲ್ಲಿ ಜನ ಬದುಕುತ್ತಾ ಇದ್ದಾರೆ. ಅಲ್ಲಿ ಯಾಕೆ ಅವರು ನೆಗೆಟಿವ್ ಮಾಡ್ತಾ ಇಲ್ಲ, ನಾವ್ಯಾಕೆ ಮಾಡಬೇಕು ಅಂದಾಗ ಅವ್ರಿಗೆ ಮನವರಿಕೆ ಆಯಿತು. ಮನವರಿಕೆ ಆದಮೇಲೆ ಈ ಭಾಗದ ಒಂದು ಈ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಅವರು ಎಂಥ ಪಾಸಿಟಿವ್ ಸ್ಟೋರಿಗಳು ಮಾಡಿದ್ದಾರೆ ಅಂದರೆ ಇವತ್ತಿನವರೆಗೆ ಅವು ನಮಗೆ ಒಂದು ಪ್ರೋತ್ಸಾಹಕಟ್ಟ ವಿಷಯಗಳಾಗಿವೆ. ಈ ರೀತಿ ಇದ್ದು ನಾವು ಯಾವತ್ತೂ ಪತ್ರಕರ್ತರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ಒಂದು ಸಾಮಾಜಿಕ ಕಳಿಕಳಿಯಿಂದ ಇರಬೇಕಂತೇಳಿ ನಾನು ಹೇಳಿ ನಿಮ್ಮೆಲ್ಲ ಅಭಿಮಾನಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನಿರ್ಲಕ್ಷ್ಯ ಮಾಡಿದೆ, ಆದರೆ ಅವರು ಬಿಡಲಿಲ್ಲ. ನನ್ನ ಬಯೋಡೇಟಾನು ಅವರೇ ಮಾಡಿದರು, ನನ್ನ ಫೋಟೋಸು ಅವರಲ್ಲಿ ಫೇಸ್ಬುಕ್ನಲ್ಲಿ ಫೋಟೋಸ್ ಅವೆಲ್ಲ ರೆಡಿ ಮಾಡಿ ಕಳಿಸಿ ಪ್ರಶಸ್ತಿ ನನಗೆ ಬರಲಿಕ್ಕೆ ನನ್ನ ಪ್ರಯತ್ನಕ್ಕಿಂತ ಅವ್ರ ಸಹಕಾರನೇ ಭಾಳ ಇದೆ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.